ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ. ತಂದೆ, ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ನಮ್ಮನ್ನು ಒಂದು ಜೀವಿತರ ಸಂಖ್ಯೆಲಿಟ್ಟು ನಮ್ಮನ್ನೆಲ್ಲನ್ನು ಕಾಯ್ದು ಕಾಪಾಡಿ ತಂದೆ ಇದುವರೆಗೆ ನಡೆಸಿದ್ದಕ್ಕಾಗಿ ಧನ್ಯವಾದ ತಂದೆ. ತಂದೆಯಾದರೆ ಹೌದಪ್ಪ ತಂದೆ, ಅಲ್ಪರು ಅಯೋಗ್ಯರು ಲೋಕದಲ್ಲಿ ನಾವು ಯಾವ ಕೆಲಸಕ್ಕೆ ಬಾರದು ನಮ್ಮನ್ನು ತಂದೆ ಆಯ್ದುಕೊಂಡು ನಿನ್ನ ಮಾಡಿದ ಸಂಕಲ್ಪದಲ್ಲಿ ನಮ್ಮೆಲ್ಲರಿಗೆ ಒಂದು ಪಾಲನ್ನು ಕೊಟ್ಟು ತಂದೆ ಇದುವರೆಗೆ ನಿಮ್ಮ ಕೃಪೆಯಿಂದ ನಡೆಸಿದ್ದಕ್ಕಾಗಿ ಕೋಟಿ ಕೋಟಿ ಧನ್ಯವಾದ ತಂದೆ. ಮುಂದೂ ಸಹ ತಂದೆ ಇನ್ನೂ ಹೆಚ್ಚೆಚ್ಚಾಗಿ ನಿಮ್ಮ ಮಗನ ನಡೆದು ನಿಮಗೆ ಮೆಚ್ಚುಗೆಯಾಗಿ ಜೀವಿಸುವ ಹಾಗೆ ತಂದೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ಈ ಕೂಟಕ್ಕೆ ಇನ್ನು ಯಾವ ಸೋದರ ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ಸಹಾಯ ಮಾಡು ತಂದೆ. ನಿನ್ನ ವಾಕ್ಯವನ್ನು ತಿಳಿಸುವಂತ ಸಹೋದರಗೋಸ್ಕರ ಅವರ ಕುಟುಂಬಕ್ಕೋಸ್ಕರ ಸಹ ಬೇಡ್ಕೊಂಡ್ರೆ ತಂದೆ, ನಿಮ್ಮ ಪವಿತ್ರಾತ್ಮನ ಸಹಾಯದಿಂದ ತಂದೆ ಇದುವರೆಗೆ ಅವರಿಗೆ ಬೇಕಾದ ಜ್ಞಾನ ಆರೋಗ್ಯ ಎಲ್ಲವನ್ನು ಕೊಟ್ಟು ನಡೆಸಿದ ಹಾಗೆ ತಂದೆ ಮುಂದೂ ಸಹ ತಂದೆ ನಿಮ್ಮ ಚಿತ್ತಂತೆ ನಡಲಿಕ್ಕೆ ಅವ್ರಿಗೆಲ್ಲರಿಗೆ ಸಹಾಯ ಮಾಡ್ತಂದೆ. ಇವತ್ತು ಸಹ ತಂದೆ ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೂ ನಿನ್ನ ವಾಕ್ಯವನ್ನು ಹೇಳುವ ಹಾಗೆ ತಂದೆ ಅವ್ರಿಗೆ ಸಹಾಯ ಮಾಡುತ್ತಂದೆ. ಆ ವಾಕ್ಯವನ್ನು ನಾವೆಲ್ಲರೂ ಕೇಳಿ ಆ ವಾಕ್ಯದ ಪ್ರಕಾರ ನಡೆದು ತಂದೆ ನಿಮಗೆ ಮೆಚ್ಚುಗೆಯಾಗಿ ಜೀವಿಸುವ ಹಾಗೆ ತಂದೆ ನಮ್ಮೆಲ್ಲರಿಗೂ ಸಹಾಯ ಮಾಡುತ್ತಂದೆ. ತಂದೆಯಾದರೆ ಆದಿಯಿಂದ ಅಂತ್ಯದವರೆಗೆ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಕೂಟವನ್ನು ಸಹ ತಂದೆ ನಡೆಸಿಕೊಡು. ಇವಾಗ ನನ್ನ ಪ್ರಾರ್ಥನೆ ಕೇಳೋದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ಲೋಕರಕ್ಷಕನಾದ ನಮ್ಮ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೇಲೆ. ಆಮೆನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ತಂದೆಯ ದೇವರು ಮತ್ತೆ ಅವ್ರ ಮಗನಾದ ಕ್ರಿಸ್ತನು ಕೂಡ ಈ ಒಂದು ವೇಳೆಯಲ್ಲಿ ಕೃತಜ್ಞತೆ ಹೇಳಿಕೊಂಡು ಈ ಒಂದು ದೇವದರ್ಶನ ಗುಡಾರ ಪಾಠವನ್ನು ದೇವರು ತಂದೆಯ ದೇವರು ಮತ್ತೆ ಕ್ರಿಸ್ತನು ಇನ್ನು ಕೂಡ ಅದರಲ್ಲಿ ನಮ್ಮನ್ನ ಕಾದು ಕಾಪಾಡಿ ಈ ವಾಕ್ಯಗಳೆಲ್ಲ ಹಂಚ್ಕೊಳ್ಳೋದಿಕ್ಕೆ ದೇವರು ಮಾಡಿರುವ ಕೃಪೆಗೆ ಕೂಡ ಕೃತಜ್ಞತೆ ಹೇಳಿಕೊಂತೀವಿ. ಸಹೋದರರೇ, ಇವತ್ತು ನಾವು ಪಾಠಕ್ಕೆ ಹೋಗೋದಕ್ಕೆ ಮುಂಚೆ ನಾವು ಹೋದ ವಾರ ಸುಮಾರು 3-4 ವಾರ ನಾವೇನ್ ಮಾಡಿದ್ದೀರಿ ಅಂತ ಹೇಳಿದ್ರೆ ಈ ಒಂದು ದೀಪಸ್ತಂಭದ ಬಗ್ಗೆ ನಾವು ಓದಿದ್ದೀರಿ ಅಲ್ಲರ. ಅದನ್ನ ಎಷ್ಟು ಮಟ್ಟಿಗೆ ನಮ್ಗೆ ಅರ್ಥ ಆಗಿದೆ, ಅದು ಇವಾಗ 5 ನಿಮಿಷ ಒಂದು ಕ್ವಿಜ್ ತರ ಅಂತ ಹೇಳಿದ್ರೆ ಇದು ಒಂದು ಪ್ರಶ್ನೆ ಅಂತ ಕೇಳ್ತೀನಿ. ಎಷ್ಟು ಜನಕ್ಕೆ ಇದು ಅರ್ಥ ಆಗಿದೆ, ಅದರ ಅರ್ಥ ಏನು ಅಂತ ಕೆಲವು ಗೊತ್ತಿರೋರು ಹೇಳ್ರಿ. ಗೊತ್ತಿರೋರು ದಯವಿಟ್ಟು ಹೇಳ್ರಿ, ಅದು ಒಳ್ಳೇದಾಗಿರ್ತದೆ. ಆಮೇಲೆ ನಾವು ಮುಂದಿನ ಪಾಠಕ್ಕೆ ಹೋಗೋದಿಕ್ಕೆ ಇನ್ನ ಸ್ವಲ್ಪ ಅದನ್ನ ಸುಲಭವಾಗಿರ್ತದೆ. ಆಗಿರುವಾಗ ಸಹೋದರರೇ, ನಾವು ಇವತ್ತು ನೋಡುವ ಒಂದು ಅಧ್ಯಾಯ 7 ಆಕ್ಚುಲಿ, ಆದ್ರೆ ಅಧ್ಯಾಯ 6 ಇರುವಂತ ಕೆಲವು ವಿಷಯಗಳನ್ನ ನಾನು ಕೇಳ್ತಾ ಇದ್ದೀನಿ. ಅದನ್ನ 5 ನಿಮಿಷ ನೀವು ನನಗೆ ಉತ್ತರ ಕೊಟ್ರೆ ಸಾಕು. ಈ ಒಂದು ದೀಪಸ್ತಂಭ ದೇವದರ್ಶನ ಗುಡಾರದಲ್ಲಿ ಇದ್ದಿದ್ದಂತ ದೀಪಸ್ತಂಭ ಯಾವ ದಿಕ್ಕಲ್ಲಿ ಇತ್ತು ಅಂತ ಯಾರಿಗಾದ್ರೂ ಗೊತ್ತಿದ್ಯಾ? ದಕ್ಷಿಣ ದಿಕ್ಕಲ್ಲಿ ಎಲ್ಲಿ? ದಕ್ಷಿಣ. ವೆರಿ ಗುಡ್. ದಕ್ಷಿಣ ದಿಕ್ಕಲ್ಲಿ ಇತ್ತು ಅಂತ ನಾವು ನೋಡ್ತೀವಿ. ಸರಿ, ಯಾಕೆ ಅದು ದಕ್ಷಿಣ ದಿಕ್ಕಲ್ಲಿ ಇತ್ತು? ಯಾಕೆ ತಂದೆಯ ದೇವರು ಇದಕ್ಕೆ ಆ ದಿಕ್ಕುಗಳನ್ನು ಕೊಟ್ಟಿದ್ದು? ಎಲ್ಲಾ ವಸ್ತುಗಳನ್ನು ಅದದೇ ತಕ್ಕದಾಗಿ ಅದದು ಎಲ್ಲೆಲ್ಲಿ ಇರಬೇಕು, ಅದು ತಂದೆಯ ದೇವರ ಒಂದು ಯೋಜನೆ. ಆ ಯೋಜನೆ ತಕ್ಕದಾಗಿ ಅದದ್ದು ಅಲ್ಲಿ ಇರಬೇಕು ಅಂತ ಕೊಟ್ಟಿದ್ದಾರೆ. ಹಾಗಿರುವಾಗ ಈ ಒಂದು ದೀಪಸ್ತಂಭ ಇಲ್ಲಿಗೆ ಇರಬೇಕು ಅಂತ ಹೇಳಿದ್ರು. ಆ ದಕ್ಷಿಣ ದಿಕ್ಕಲ್ಲಿ ಇರಬೇಕು ಅಂತ ಹೇಳುವುದಕ್ಕೆ ಬಹಳ ಮುಖ್ಯವಂತ ಕಾರ್ಯ ಏನ್ರಿ? ಯಾಕೆ ಆ ದಿಕ್ಕಲ್ಲಿ ಇರಬೇಕು ಈ ದೀಪಸ್ತಂಭ ಅಂತ ಹೇಳಿದ್ರು? ತಂದೆಯ ದೇವರು ವಾಸ ಮಾಡುವ ತಂದೆಯ ದೇವರು ವಾಸ ಮಾಡೋದು ದಕ್ಷಿಣ ದಿಕ್ಕಲ್ಲ, ಅದು ಉತ್ತರ ದಿಕ್ಕಲ್ಲಿ. ಉತ್ತರ ದಿಕ್ಕಲ್ಲಿ ತಂದೆಯ ದೇವರು ವಾಸ ಮಾಡೋದು. ಆದ್ರೆ ದಕ್ಷಿಣ ದಿಕ್ಕಲ್ಲಿ ಇರಬೇಕಾಗಿರುವ ಅವಶ್ಯಕತೆ ಏನಿತ್ತು? ಏನಕ್ಕೆ? ನೀವು ನೋಡ್ರಿ, ಇದನ್ನ ಒಂದು ಪ್ಯಾಟರ್ನ್ ಕೊನೆಗೆ ನಾನು ತೋರಿಸ್ತೀನಿ. ಈಗ್ಲೇ ತೋರಿಸಿದ್ರೆ ಅದನ್ನ ಕನ್ಫ್ಯೂಸ್ ಆಗ್ಬಿಡ್ತೀರಾ. ಕೊನೆಗೆ ನಾನು ಈ ಪಾಠ ಮುಗಿಯುವಾಗ ಒಂದು ಪ್ಯಾಟರ್ನ್ ತೋರಿಸ್ತೀನಿ ಅಂತ ಕೇಳಿದ್ರೆ, ಪ್ಯಾಟರ್ನ್ ಅಂತ ಕೇಳಿದ್ರೆ ಆ ಡಿಸೈನ್ ನಾನು ತೋರಿಸ್ತೀನಿ. ಯಾಕೆ ತಂದೆ ದೇವರು ಇವು ಎಲ್ಲೆಲ್ಲಿ ಇರಬೇಕು
ಅಂತ ಸರಿಯಾದ ರೀತಿಯಲ್ಲಿ ಇಡಬೇಕಾದ್ರೆ ಅದಕ್ಕೆ ಖಂಡಿತ ಅದಕ್ಕೊಂದು ಏನು ಅರ್ಥ ಇರಬೇಕು. ಸುಮ್ನೆ ಇದನ್ನ ಇಲ್ಲಿಡು ಇಲ್ಲಿಡು ಅಂತ ಹೇಳೋದಕ್ಕೆ ಕರೆಕ್ಟ್ ಆಗಿ ಇದ್ದದ್ದು ಈ ಒಂದು ಸ್ಥಳದಲ್ಲೇ ಇರ್ಬೇಕು ಅಂತ ಹೇಳುವುದಕ್ಕೆ ಬಹಳ ಮುಖ್ಯವಂತ ಒಂದು ವಿಷಯ ಇರ್ತದೆ. ಅದು ಕೊನೆಗೆ ನಾನು ತೋರಿಸ್ತೀನಿ. ಅದು ಇವಾಗ ತೋರಿಸಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡ್ತೀರಾ. ಇವಾಗ ನಾನು ತೋರ್ಸಲ್ಲ, ಕೊನೆಗೆ ತೋರಿಸ್ತೀನಿ. ಅವಾಗ ಗೊತ್ತಾಗುತ್ತೆ ದೇವರ ಸೃಷ್ಟಿ, ಆತನ ಸೃಷ್ಟಿ ಯಾಗ್ ಮಾಡಿದನು ಈ ಲೋಕದಲ್ಲಿ ಅಂತ ಹೇಳಿದ್ರೆ, ಇವೆಲ್ಲ ಇಟ್ಟುಕೊಂಡು ಆ ದಿಕ್ಕಲ್ಲಿ ಆದದ್ದು ಆ ದಿಕ್ಕಲ್ಲಿ ಇರುವಾಗ ಅದಕ್ಕೆ ಆದದ್ದು ಆ ವಸ್ತುಗಳು ಈ ದಿಕ್ಕಲ್ಲಿ ಇರ್ಬೇಕು ಅಂತ ಹೇಳಿದ್ರು ಅಂತ ಆಮೇಲೆ ಅರ್ಥ ಆಗುತ್ತೆ ನಿಮಗೆ. ಅದಕ್ಕೆ ಇವಾಗ್ಲೇ ನಿನಗೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಇವಾಗ್ಲೇ ನಿಮಗೆಲ್ಲ ಕೆಲವು ವಿಷಯಗಳನ್ನ ತಿಳಿಸ್ಬಿಡ್ತಾ ಇದ್ದೀನಿ. ಅವಾಗ ಅದನ್ನ ಯೋಚನೆ ನಿಮ್ಗೆ ಬಂದ್ಬಿಡ್ತದೆ. ಸರಿ, ಈಗಿರುವಾಗ ಇದು ದಕ್ಷಿಣ ದಿಕ್ಕಲ್ಲಿ ಇರುವ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ, ನಮಗೆಲ್ಲ ಗೊತ್ತಿದ್ದಂಗೆ ಈ 1,44,000 ಅಂತ ಹೇಳಿದ್ರೆ ಈ ಯಾವ್ದ್ರಿ ಈ ದೀಪಸ್ತಂಭ ಯಾರನ್ನ ಸೂಚನೆ ಮಾಡ್ತಿದೆ ಅಂತ ಹೇಳಿದ್ರೆ ನಮ್ಗೆಲ್ಲ ಗೊತ್ತು. ಅದು ಸಭೆಯನ್ನ 7 ಸಭೆ ಅಂತ ನಮ್ಗೆ ಗೊತ್ತಿದೆ. ಹಾಗಾದ್ರೆ ಈ 7 ಸಭೆ ಅಂತ ಹೇಳುವಾಗ ಇವ್ರು ಎಲ್ಲಿಂದ ತೆಗೆಯಲ್ಪಡ್ತಾರೆ, ಎಲ್ಲಿಂದ ಇವರಿಗೆ ಕರೆ ಅಂತ ಹೇಳಿದ್ರೆ ಭೂಮಿಯಿಂದ. ಹಂಗಾದ್ರೆ ಯಾವ ದಿಕ್ಕು ಅಂತ ಹೇಳಿದ್ರೆ ದಕ್ಷಿಣ ದಿಕ್ಕಿಂದಾನೆ ದೇವರು ಇವ್ರು 4 ದಿಕ್ಕಲ್ಲೂ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇವ್ರನ್ನ ಕರೆಸಿ ಕ್ರಿಸ್ತನ ಜೊತೆಗೆ ಆಳ್ವಣಿಕೆ ಮಾಡೋದಕ್ಕೆ ತಂದೆಯ ದೇವರು ಕೊಡುವ ಒಂದು ಬಹುಮಾನ ಅಂತ ಹೇಳಿದ್ರೆ ಅವ್ರಿಗೆ ಕೊಡುವ ಒಂದು ರಿವಾರ್ಡ್, ಅಮರತ್ವವನ್ನು ಕೊಡುವುದಕ್ಕೆ ತಂದೆಯ ದೇವರು ಇವ್ರನ್ನ ಎಲ್ಲಿಂದ ತೆಗಿತಾರೆ ಅಂತ ಹೇಳಿದ್ರೆ ಈ ಲೋಕದಿಂದಾನೆ, ದಕ್ಷಿಣ ದಿಕ್ಕಿಂದಾನೆ ತೆಗಿತಾರೆ ಅಂತ ಕೂಡ ನಾವು ನೋಡ್ಬೋದು. ಸರಿ, ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ನಿಮಗೆ ಬೇಕಾದ್ರೆ ಕೂಡ PPT ಹಾಕ್ತೀನಿ, ಬೇಡ ಬಿಡಿ, ಯಾಕಂದ್ರೆ ಈಗ PPT ಇರೋದು, ನೀವು ಬರೀ ಹಂಗೆ ಹೇಳ್ರಿ ಸಾಕು. ನೆಕ್ಸ್ಟ್ ಸಹೋದರ ಸಹೋದರಿಯರೇ, ಇದರಲ್ಲಿ ಇದ್ದಿದ್ದಂತ ಈ ದೀಪಸ್ತಂಭದಲ್ಲಿ ಇದ್ದಿದ್ದಂತ ಕೊಂಬೆಗಳು, ಎಷ್ಟು ಕೊಂಬೆಗಳಿತ್ತು? 6 ಕೊಂಬೆಗಳು. 6 ಕೊಂಬೆಗಳಿತ್ತು, ನಮಗೆಲ್ಲ ಗೊತ್ತಿದೆ. 6 ಕೊಂಬೆಗಳು ನೋಡ್ಬೇಕಾದ್ರೆ ಇದು ಸ್ಟ್ರೈಟ್ ಆಗಿತ್ತ, ಸ್ವಲ್ಪ ಹಂಗೆ ಬೆಂಡ್ ಆಗಿತ್ತ ಅಂತ ಹೇಳಿದ್ರೆ, ಇವಾಗ ನೋಡ್ರಿ ಎಲ್ಲ ನಾನು ಹಂಗಾದ್ರೆ ನಿಮಗೆ ಈ ಕೊಟ್ಟು ಹೇಳ್ತೀನಿ. ಓಕೆ, ಸರಿ ಸಹೋದರಿ ಇಲ್ಲಿ ನೋಡ್ತೀರಿ ಅಲ್ವಾ, ಈ ಲ್ಯಾಂಪ್ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ. ನಿಮ್ಮ PPT ಇಲ್ಲಿ ಹಾಕಿದ್ದೀನಿ, ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನಿಮಗೆಲ್ಲರೂ ಕೂಡ ನೋಡ್ರಿ. ಇಲ್ಲಿಗೆ ಈ ಕೊಂಬೆ ಅಂತ ಹೇಳುವಾಗ ಈ ದೀಪಸ್ತಂಭ ಇರುವ ಈ ಕೊಂಬೆ, ಈ 6 ಕೊಂಬೆ ಅಂತ ಇದೆಯಲ್ಲ, ಇದು ನೋಡ್ಬೇಕಾದ್ರೆ ಏನಾಗಿದೆ ಅಂತ ಕೇಳಿದ್ರೆ ಇದು ಬೆಂಡ್ ಆಗಿರೋದಂತ ನೋಡ್ತೀವಿ ಅಲ್ವಾ. ಅಲ್ಲೇ ಹಂಗ ಬೆಂಡ್ ಆಗಿರೋದು ಅಂತ ಹೇಳ್ತೀವಿ, ಸ್ಟ್ರೈಟ್ ಇಲ್ಲ. ಇದು ಯಾಕೆ ಬೆಂಡ್ ಆಗಿದೆ? ಈಗ ದೀಪಸ್ತಂಭ ನಿಮ್ಗೆ ಕೆಲವು ಜಾಗದಲ್ಲಿ ನೋಡ್ಬೇಕಾದ್ರೆ ಸ್ಕ್ವಯರ್ ಆಗಿ ಹಾಕಿರ್ತಾರೆ. ಈಗ ದೀಪಸ್ತಂಭ ಇಲ್ಲಿ ಇರೋದಂತ ನೋಡಿದ್ರೆ ಆ ಕೊಂಬೆಗಳು ಮಾತ್ರ, ಆ ಕೊಂಬೆಗಳು ಎಲ್ಲಿದೆ ಅಂತ ಕೇಳಿದ್ರೆ ಇದು ಸ್ಟ್ರೈಟ್ ಇಲ್ಲ. ಏನಾಗಿದೆ ಅಂತ ಕೇಳಿದ್ರೆ ಎಲ್ಲ ಕೂಡ ಅದನ್ನ ನೋಡ್ರಿ, ಎಲ್ಲ ಹಂಗೆ ಬೆಂಡ್ ಆಗಿ ಅದನ್ನ ಬಂದಿರೋದು ಅಂತ ನೋಡ್ತೀವಿ. ಯಾಕೆ? ಯಾರಿಗಾದ್ರೂ ಗೊತ್ತಿದ್ಯಾ ಅದರ ಅರ್ಥ ಏನು ಅಂತ? ನಾವು ಪರಿಪೂರ್ಣ ಅಲ್ಲ, ಸಭೆ ಮಕ್ಕಳಾದ ನಾವು ಪರಿಪೂರ್ಣ ಅಲ್ಲ. ವೆರಿ ಗುಡ್. ನಾವು ನೆಟ್ಟಗೂ ಇಲ್ಲ ಅಂತ, ಪರಿಪೂರ್ಣ ಇಲ್ಲ ಅಂದ್ರೆ ನೀತಿವಂತರಾಗಿ ಇಲ್ಲ ಅಂತ ಹೇಳಿದ್ರೆ, ನಾವು ಯಾವ ತರ ಇದ್ದೀರಿ ಅಂತ ಕೇಳಿದ್ರೆ ಇನ್ನ ಕೂಡ ಪಾಪದಿಂದ ಇರುವ ಕಾರಣ ವಿ ಆರ್ ನಾಟ್ ಸ್ಟ್ರೈಟ್ ಲೈಕ್ ಜೀಸಸ್ ಕ್ರೈಸ್ಟ್ ಅಂತ ನೋಡ್ತೀವಿ. ಯೇಸು ಕ್ರಿಸ್ತನಂಗೆ ಸೀದಾಗಿ ಇನ್ನ ಕೂಡ ನಾವು ದೇವರ ಮುಂದೆ ತಲೆ ಎತ್ತಿ ನಡೆಯೋರಾಗಿ ಇಲ್ಲ. ಆದ್ರೆ ಏನಂತ ಹೇಳಿದ್ರೆ ನಾವು ಕ್ರಿಸ್ತನ ಆ ಸ್ತಂಭದಲ್ಲಿ ಕೊಂಬೆಗಳಾಗಿ ಇದ್ದೀವಿ. ತಂದೆ ಯೇಸು ಕ್ರಿಸ್ತನು ಆ ದ್ರಾಕ್ಷಿ ಬಳ್ಳಿ ಅಂತ ಹೇಳ್ತಾರಲ್ಲ, ಅವಾಗ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ಸ್ತಂಭವಾಗಿದ್ದಾರೆ,
ಇದರಲ್ಲಿ ಇರೋ ಕೊಂಬೆಗಳು ಯಾಕಪ್ಪ ಈಗ ಬೆಂಡ್ ಆಗಿದೆ, ಇಂತ ಒಂದು ಡಿಸೈನ್ ಹೇಳಿ ಅಂತ ಕೇಳಿದ್ರೆ ನಾವು ಇನ್ನ ಪರ್ಫೆಕ್ಷನ್ಸ್ಗೆ ಬಂದಿಲ್ಲ. ಇನ್ನ ಕೂಡ ನಾವು ಪರ್ಫೆಕ್ಟ್ ಆಗಿ ಬಂದ್ರೆ ಕೂಡ, ಪರಿಪೂರ್ಣವಾಗಿ ಬಂದ್ರೆ ಕೂಡ ಅದು ಕ್ರಿಸ್ತನಿಂದನೇ ನಾವು ಏನಾಗೋದಕ್ಕೆ ಸಾಧ್ಯ ಅಂತ ಕೇಳಿದ್ರೆ ಪರಿಪೂರ್ಣವಾಗಿರೋದಕ್ಕೆ ಸಾಧ್ಯ ಅಂತ ನೋಡಿದ್ವಿ. ಸರಿ, ಇನ್ನೊಂದು ವಿಷಯ ಬೇಗ ನಾವು ನೋಡೋಣ. ಇದರಲ್ಲಿ ಇದ್ದಿದ್ದಂತ ಏನೇನು ಆ ಒಂದು ದೀಪಸ್ತಂಭವನ್ನು ಮಾಡ್ಬೇಕಾದ್ರೆ ಯಾವ್ಯಾವ ವಸ್ತುಗಳು ತರ ಡಿಸೈನ್ ಮಾಡಿ ಅದನ್ನ ಮಾಡಬೇಕು ಅಂತ ಹೇಳಿದ್ರು. ಒಂದು 3 ಕಾರ್ಯಗಳನ್ನ ಹೇಳಿ ಅವಿಂದಾನೆ ಅದನ್ನ ಫಿಟ್ ಮಾಡ್ಬೇಕು. ಅದನ್ನ ಥ್ರೆಡ್ಡಿಂಗ್ ಇಲ್ಲ, ಅದನ್ನ ಡಿಟ್ಯಾಚಬಲ್ ತರ ಅದನ್ನ ಏನ್ ಮಾಡ್ಬೇಕಂದ್ರೆ ಅದನ್ನ ಜೋಡಿಸಬೇಕು. ಆದ್ರೆ ಏನನ್ನೆಲ್ಲ ಹಾಕಿ ಜೋಡಿಸಿದ್ರು ಅದರಲ್ಲಿ? ಹೂಗಳು, ಮೊಗ್ಗುಗಳು, ಪಾತ್ರೆ. ಮೊಗ್ಗು ಮತ್ತೆ ಬಾದಾಮಿ ವೆರಿ ಗುಡ್. ಸೊ ಇಲ್ಲಿ ನೋಡ್ಬೇಕಾದ್ರೆ ಸೋದರ ಸೋದರಿ ಕರೆಕ್ಟು. ಏನಪ್ಪಾ ಅಂತ ಕೇಳಿದ್ರೆ ನಮಗೆ ಅದು ಹೂ, ಮೊಗ್ಗು, ಆಮೇಲೆ ಇಲ್ಲಿದೆ ಅಲ್ವಾ, ಈ ಇದಂತ ಮೊಗ್ಗು, ಆಮೇಲೆ ಇಲ್ಲಿದೆ ನೋಡ್ರಿ ಹೂವು, ಆಮೇಲೆ ಅದನ್ನ ಒಂದು ಮೊಗ್ಗುಗಳು, ಆಮೇಲೆ ಏನಂತ ಕೇಳಿದ್ರೆ ಕಪ್ಸ್ ಅಂತ ಕೇಳಿದ್ರೆ ಅದು ಒಂದು ಪಾತ್ರೆ, ಬಾದಾಮಿ ಅದು ಆ ಪಾತ್ರೆ ತರ ಇರ್ಬೇಕು ಅಂತ ಹೇಳಿದ್ರು. ಸರಿ, ಯಾಕೆ ಈ 3 ಅಂತ ಹೇಳುವಾಗ ಹೂ ಅಂದ್ರೆ ಅಂತ ಹೇಳಿದ್ರೆ ಮೊಗ್ಗು ಅಂದ್ರೆ ಏನು, ಅದರ ಒಂದು ಪಾತ್ರೆ ಅಂದ್ರೆ ಏನು, ಹೂ ಅಂದ್ರೆ ಏನು? ಜ್ಞಾಪಕ ಇದೆಯಾ ಯಾರಿಗಾದ್ರೆ? ಬ್ಲ್ಯಾಕ್ ಅಂಡ್ 44 ನ ಸೂಚನೆ ಮಾಡ್ತದೆ ಇದು. ಮೊಗ್ಗು ಅಂದ್ರೆ ಏನು? ಈಗ ಲ್ಯಾಕ್ ಅಂಡ್ 44 ಸೂಚನೆ ಮಾಡ್ತಿದೆ, ವಂಡರ್ಫುಲ್. ಅದು ನಾವು ಲೆಕ್ಕ ಕೂಡ ನೋಡ್ಬಿಟ್ಟಿದ್ದೀರಿ ಅದನ್ನ. ಅದರಲ್ಲ ಈಗ ಇರುವಾಗ ಅದನ್ನ ಲ್ಯಾಕ್ ಅಂಡ್ 44 ಅದನ್ನ ಸೂಚನೆ ಮಾಡ್ತದೆ. ಆದ್ರೆ ಈ ಮೊಗ್ಗು ಅದನ್ನ ಲ್ಯಾಕ್ ಅಂಡ್ 44 ಆಗಿ ಡೈರೆಕ್ಟ್ ಆಗಿ ಕೊಡ್ದಿರಾ, ಯಾವುದೋ ಒಂದು ಕಾರ್ಯಗಳನ್ನ ವಸ್ತುಗಳನ್ನ ಕೊಡ್ದಿರಾ, ಅದು ಮೊಗ್ಗು ಅಂತ ಹೇಳಿದ್ದಾರೆ. ಆಮೇಲೆ ಪಾತ್ರೆ ಅಂತ ಹೇಳಿದ್ದಾರೆ. ಅಂತ ಕೇಳಿದ್ರೆ ಬಾದಾಮಿ ಹಣ್ಣಲ್ಲಿ ಮಾಡೋದಂತ ಹೇಳ್ತಾರೆ. ಹೂವ ಅಂತ ಹೇಳ್ತಾರೆ. ಈ 3 ಇರೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಬಹಳ ಅನೇಕ ವಿಷಯಗಳು ಏನಂತ ಕೇಳಿದ್ರೆ 3 ಅಂತ ಬರುವಾಗ್ಲೇ ನಮಗೆ ಬೇಸಿಕ್ ಕ್ಲಾಸ್ ಅಲ್ಲಿ ಯಾವ್ದೆಲ್ಲ 3 ಬರ್ತದೆ ಯೋಚನೆ ಮಾಡ್ರಿ ನೋಡೋಣ. ಯಾವ್ದೆಲ್ಲ 3 ಅಂತ ಬರೋದು ಯಾವ್ದೆಲ್ಲ ಇದೆ ಬೇಸಿಕ್ ಕ್ಲಾಸ್ ಅಲ್ಲಿ? 3 ಮಾರ್ಗ. 3 ಮಾರ್ಗ. 3 ಮಾರ್ಗ ಇದೆ, 3 ಲೋಕ ಇದೆ, ಆಮೇಲೆ ಸರಿ ಓಕೆ. ಏನಂತ ಕೇಳಿದ್ರೆ ಸಭೆ ಅಂತ ಬರುವಾಗ ಅದು ಕೂಡ ನೋಡ್ಬೇಕಾದ್ರೆ 3 ಮಾರ್ಗದಲ್ಲಿ ಅಂತ ಹೇಳುವಾಗ ಸಭೆ ಕರೆಯಲ್ಪಡುವಾಗ ಅವೆಲ್ಲ ಕೂಡ 3 ವಿಧವಾದ ಕ್ರೈಸ್ತರುಗಳು ಇದ್ದಾರೆ ಅಂತ ಕೂಡ ನಾವು ನೋಡಿದ್ವಿ. ಕರೆಯಲ್ಪಟ್ಟವರು, ಆದುಕೊಂಡವರು, ಆಮೇಲೆ ನಂಬಿಕೆಸ್ತರು ಅಂತ ಕೂಡ ನಾವು ನೋಡ್ತೀವಿ. ಸೋದರ ಸೋದರರೇ, ಅದೇ ತರ ಇಲ್ಲಿ ಕೂಡ ನಾವು ಏನ್ ನೋಡ್ತೀವಿ ಅಂತ ಕೇಳಿದ್ರೆ ಮೊಗ್ಗು ಅಂತ ಹೇಳುವಾಗ ಆ ಮೊಗ್ಗು ಯಾವ್ದನ್ನ ಸೂಚನೆ ಕೊಡ್ತದೆ ಅಂತ ಹೇಳುವಾಗ ಸೋದರ ಸೋದರಿಯರೇ, ಅದು ಮೊಗ್ಗು ಅನ್ನುವಾಗ್ಲೇ ನೀವು ಕರೆಯಲ್ಪಡುವಾಗಲೇ ಯಾವ ತರ ಕರೆಯಲ್ಪಡ್ತೀರಾ ಅಂತ ಹೇಳಿದ್ರೆ ಆರೋನನ್ನ ಅದನ್ನ ಸೂಚನೆ ಮಾಡ್ತಿದೆ ಅಂತ ನೋಡ್ತೀವಿ ಅಲ್ವಾ. ಆ ಮೊಗ್ಗು ಯಾವ್ದನ್ನ ಸೂಚನೆ ಮಾಡ್ತಿದೆ ಅಂತ ಕೇಳಿದ್ರೆ ಅದು ಆರೋನನ್ನ ಸೂಚನೆ ಮಾಡ್ತಿದೆ. ನಾನು ಮುಂಚೆನೆ ಹೇಳದ್ನಲ್ಲ ನೋಡಿ, ಈ ಮೊಗ್ಗು ಇದು ಏನಕ್ಕೆ ಆ ಮೊಗ್ಗುಗೆ ಆರೋನಿಗೆ ಸೂಚನೆ ಮಾಡ್ತಿದೆ ಅಂತ ಕೇಳಿದ್ರೆ ಅಲ್ಲಿ ನಡೆದಿದ್ದಂತ ಒಂದು ಘಟನೆ. ಯಾಕೆ ಆರೋನೇ ಅಲ್ಲಿ ಮಹಾಯಾಜಕನಾಗಿ ಇರಬೇಕು, ಯಾಕೆ ಬೇರೆಯವರು ಇರಬಾರ್ದು ಅಂತ ಬರುವಾಗ ಅದು ಮೋಶೆಯೇ ಆತನನ್ನು ನೇಮಿಸಿದನ ಅಂತ ಕೇಳಿದ್ರೆ ಇಲ್ಲ ಅಂತ ಪ್ರೂವ್ ಮಾಡ್ತಾರೆ. ಆಗ ತಂದೆ ದೇವರೇ ಆರೋನನ್ನ ಆಯ್ಕೆ ಮಾಡಿದ್ದಾರೆ. ಯಾವ್ದು ಮುಖಾಂತರ ಅದನ್ನ ತಿಳಿಸ್ತಾರೆ ಅಂತ ಹೇಳಿದ್ರೆ ಆ ಮೊಗ್ಗುದ ಮುಖಾಂತರ, ಆ ಬಾದಾಮಿ ಮೊಗ್ಗು ಮುಖಾಂತರ ಅದನ್ನ ತಿಳಿಸಿ ನಾನು ಹಾದುಕೊಂಡಿದ್ದಂತ ಆರೋನು ಮಹಾಯಾಜಕನು ಅಂತ ಹೇಳಿ ಅದನ್ನ ಮೊಗ್ಗಾಗಿ ಅದನ್ನ ತೋರಿಸ್ತಾರೆ. ಅದೇ ತರ ನಾವು ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಎಬ್ರಿಯದಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ನಮ್ಗೆ ಹೇಳ್ತಾರೆ ಆರೋನಂಗೆ ನಾವು ಕೂಡ ಕರೆಯಲ್ಪಟ್ಟಿದಿರಿ ಅಂತ ವಾಕ್ಯ ಹೇಳ್ತಾರೆ. ತಂದೆಯ ದೇವರು ಆತನ ಒಂದು ಸೇವೆಗೆ
ಆತನ ಒಂದು ಸಂಕಲ್ಪದಲ್ಲಿ ನಮ್ಮನ್ನ ಆ ಯೋಜನೆಗೆ ಆರೋನಂಗೆ ಮಹಾಯಾಜಕನಾಗಿ ಆರೋನಂಗೆ ನಾವು ಕೂಡ ಅವರನ್ನ ಕರೆಯಲ್ಪಟ್ಟಿದ್ದೀವಿ ಅಂತ ಹೇಳುವ ಒಂದು ವಿಷಯ ಇದೆ. ಆತರ ಹೇಳಿದ್ರೆ ಆ ಮೊಗ್ಗು ನಮಗೆ ಆ ಯಾಜಕನನ್ನು ಕರೆಯಲ್ಪಟ್ಟಿರುವ ಯಾಜಕನಿಗೆ ಅದು ಸೂಚನೆವಾಗ್ತದೆ ಅಂತ ನೋಡ್ತೀವಿ. ಅದೇ ತರ ಪಾತ್ರೆ ಅಂತ ಹೇಳಿದ್ರೆ ಹಣ್ಣು, ಆ ಹಣ್ಣನ್ನು ಪಾತ್ರೆ ಅಂತ ಹೇಳ್ತಾರೆ. ಹಣ್ಣು ಅಂತ ಹೇಳಿದ್ರೆ ಆ ಪಾತ್ರವಾಗಿ ಇರಬೇಕು ಅಂತ ಹೇಳ್ತಾರೆ. ಇದು ಯಾವ್ದಕ್ಕೆ ಸೂಚನೆ ಆಗ್ತದೆ? ಹಣ್ಣು ಕಪ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಓಕೆ, ಕಪ್ಸ್ ಅಂತ ಹೇಳುವಾಗ ಒಂದು ಪಾತ್ರೆ, ಆ ಹಣ್ಣಲ್ಲಿ ಕಪ್ಸ್ ಮಾಡ್ಬೇಕು. ಹಣ್ಣು ಏನಪ್ಪಾ ಅಂತ ಹೇಳಿದ್ರೆ ನಾವು ಗೊತ್ತಿದ್ದಂಗೆ ಯು ಆರ್ ಕಾಲ್ಡ್ ಲೈಕ್ ಆರೋನ್, ನಮ್ಮನ್ನ ಕರೆಯಲ್ಪಟ್ಟಿರೋದು ಆರೋನಂಗೆ ನಾವು ಕರೆಯಲ್ಪಟ್ಟಿದ್ರೆ ಕೂಡ ಸಹೋದರ ಸಹೋದರಿ ನಾವು ಏನಾಗಿ ಕೊಡಬೇಕು, ನಾವು ಏನಾಗಿರ್ಬೇಕಂದ್ರೆ ಆ ಒಂದು ಕರೆಯಲ್ಪಟ್ಟಿರುವ ಆ ಪಾತ್ರಕ್ಕೆ ಸಂಬಂಧಪಟ್ಟಂಗೆ ನಾವು ಆ ಫಲವನ್ನು ಕೊಡೋದಿಕ್ಕೆ ಆತ್ಮೀಯ ರೀತಿಯಲ್ಲಿ ನಾವು ಏನ್ ಕೊಡ್ಬೇಕಂತ ಕೇಳಿದ್ರೆ ಫಲವನ್ನು ಕೊಡೋದಿಕ್ಕೆ ಮುಖ್ಯವಾಗಿ ನೋಡ್ಬೇಕು. ಇದು ನಮ್ಮನ್ನ ಕರೆಯಲ್ಪಟ್ಟಿದ್ದಾರೆ ಅಂತ ಕೂಡ ಆ ಫಲವನ್ನು ಕೊಡಬೇಕು. ನಾವು ನೋಡು ವಾಕ್ಯದಿಂದ ಹುಟ್ಟಲ್ಪಡ್ತೀವಿ, ವಾಕ್ಯದಿಂದ ಜನಿಸಲ್ಪಡ್ತೀವಿ. ಆದ್ರೆ ಅದು ಜನಿಸಲ್ಪಟ್ಟು ಎಲ್ಲಿ ತನಕ ಹೋಗ್ಬೇಕು ಅಂತ ಕೇಳಿದ್ರೆ ಪುನರ್ತನ ತನಕ ಹೋಗ್ಬೇಕು ಅದು. ಆದ್ರೆ ಯಾಕ ಪುನರ್ತನ ತನಕ ಹೋಗ್ಬೇಕು ಅಂತ ಕೇಳಿದ್ರೆ ಅದನ್ನ ಫಲವನ್ನು ಕೊಡ್ಬೇಕು, ಸರಿಯಾದ ರೀತಿಯಲ್ಲಿ ಫಲವನ್ನು ಕೊಡ್ಬೇಕು. ಆ ಫಲವನ್ನು ಕೊಡುವ ಅದು ಕೂಡ ಯಾರ ಒಂದು ಕರ್ತವ್ಯ ಅಂತ ಹೇಳಿದ್ರೆ ಸಭೆಯ ಒಂದು ಕರ್ತವ್ಯ. ಮೂರನೇದು ಆ ಹೂವ ಅಂತ ನೋಡ್ತೀವಿ. ವಾಟ್ ಈಸ್ ಹೂವ? ಹೂವ ಯಾರಪ್ಪ ಅಂತ ಹೇಳಿದ್ರೆ ಹೂವ ಯಾರ್ರಿ? ಹೂವ ಏನ್ರಿ? ಮರ್ತ್ ಬಿಟ್ರನ ಎಲ್ಲ? ಹೂವ ಅಂದ್ರೆ ಏನು ನಾನು ಹೇಳಿದ್ದೀನಿ. ವಾಟ್ ಈಸ್ ಮೀನ್ ಬೈ ಫ್ಲವರ್? ಫ್ಲವರ್ ಇಸ್ ಅ ಬ್ಲಾಸಮ್. ಬ್ಲಾಸಮ್ ಅಂದ್ರೆ ರಿಸರೆಕ್ಷನ್ ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಮ ಸ್ಟೇಜ್ ನೋಡ್ರಿ, ಇಲ್ಲಿಗೆ ಮೊದಲು ಕರೆಯಲ್ಪಡುವಾಗ ಆರೋನಂಗೆ ಕರೆಯಲ್ಪಡ್ತೀವಿ. ಆದ್ರೆ ನಾವು ಒಳ್ಳೆ ಫಲವನ್ನು ಕೊಡುವ ಆ ವಾಕ್ಯದಿಂದ ಜನಿಸಲ್ಪಟ್ಟು ಆ ಕರೆಯಲ್ಪಟ್ಟಿರುವ ಪಾತ್ರಕ್ಕೆ ತಕ್ಕದಾಗಿ ನಾವು ನಡ್ಕೊಬೇಕು. ಅದನ್ನ ನಾವು ನಿರ್ವಹಿಸಿ ಅದನ್ನ ಒಂದು ಜಯ ಹೊಂದುವಾಗ ನಮಗೆ ಪುನರ್ತನ. ಆ ಪುನರ್ತನ ಏನಪ್ಪಾ ಅಂತ ಕೇಳಿದ್ರೆ ಈ ಒಂದು ಚೊಕ್ಕ ಬಂಗಾರದಿಂದ ಇದನ್ನ ಮಾಡಬೇಕು ಅಂತ ಕೇಳಿದ್ರೆ ಇಮಾರ್ಟಲಿಟಿ ಅಂತ ಹೇಳ್ತಾರೆ. ಅಂತ ಕೇಳಿದ್ರೆ ಅಮರತ್ವ ಅಂತ ಹೇಳ್ತಾರೆ. ಸಹೋದರ ಸಹೋದರಿಯರೇ, ನಾವು ನೋಡಿದಂತ ವಿಷಯಗಳು ಇವು ಅಲ್ವಾ? ಇದನ್ನ ನಾವು ಲೆಕ್ಕ ಕೇಳಲ್ಲ, ಯಾಕಂದ್ರೆ ಲೆಕ್ಕ ಎಲ್ಲ ನಾವು ನೋಡ್ಬಿಟ್ಟಿದ್ದೀರಿ, ನಮಗೆಲ್ಲ ಗೊತ್ತು. ಇದು ಲ್ಯಾಕನ್ 44ಗೆ ಅದು ಹೋಲಿಕೆ ಆಗ್ತದೆ. ಅದು ಲ್ಯಾಕನ್ 44ಗೆ ಹೋಲಿಕೆ ಆಗ್ತದೆ ಅಂತ ಹೇಳಿದ್ರೆ ಅದು ಲ್ಯಾಕನ್ 44 ಯಾವ ತರ ಜನಿಸಲ್ಪಡ್ತಾರೆ ಅಂತ ಅದನ್ನು ಹೋಲಿಕೆ ತೋರಿಸ್ತದೆ. ಅದು ಚೊಕ್ಕ ಬಂಗಾರ ಅಂತ ತೋರಿಸುವಾಗ ಅದು ಏನೆಲ್ಲ ತೋರಿಸ್ತದೆ ಅಂತ ಕೇಳಿದ್ರೆ ವಾಕ್ಯದ ಮುಖಾಂತರ, ಬೈಬಲ್ ಅಲ್ವಾ, 66 ಪುಸ್ತಕಗಳನ್ನ ಹೊಂದಿಕೊಂಡಿರುವ ಆ ಸಭೆ, ಅದ್ರ ಮುಖಾಂತರ ಕೊಡುವ ಫಲಗಳು ಅಲ್ವಾ, ಇವೆಲ್ಲ ನಾವು ಲೆಕ್ಕ ಮಾಡಿ ಎಲ್ಲ ನೋಡ್ಬಿಟ್ಟಿದ್ದೀರಿ. ಅದನ್ನ ಲೆಕ್ಕ ಎಲ್ಲ ತೋರಿಸೋದು ಬೇಡ. ಸರಿ, ಇವತ್ತು ನಾವು ನೋಡುವ ಇನ್ನೊಂದು ಪಾಠ ಯಾವ್ದಪ್ಪ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಇನ್ನೊಂದು ಪಾಠ ಬಂದ್ಬಿಡ್ತೀನಿ ಇರ್ರಿ. ಇವತ್ತು 7ನೇ ಅಧ್ಯಾಯದಲ್ಲಿ ನಾವು ಈಗ ಹೋಗ್ತೀರಿ. ಅದು ಎಸ್, ಸರಿ. ಈಗ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, 7ನೇ ಈ ಒಂದು ಅಧ್ಯಾಯ, ಈ 7ನೇ ಅಧ್ಯಾಯ. ಈ 7ನೇ ಅಧ್ಯಾಯದಲ್ಲಿ ಏನಪ್ಪ ಇದೆ ಅಂತ ಹೇಳುವಾಗ ನಮಗೆಲ್ಲ ಗೊತ್ತಿದ್ದಂಗೆ ಯಾವ ದಿಕ್ಕಲ್ಲಿ ಈ ಒಂದು ಮೇಜ ಇದೆ. ಈ ಪಾಠದ ಒಂದು ಶೀರ್ಷಿಕೆ ಏನಂತ ಹೇಳಿದ್ರೆ ಇಲ್ಲಿ ಹಾಕಿದ್ದೀನಿ ನೋಡ್ರಿ, ನೈವೇದ್ಯವಾದ ರೊಟ್ಟಿಯ ಮೇಜೆ ಅಂತ ನೋಡ್ತೀವಿ. ಓಕೆ, ನೈವೇದ್ಯವಾದ ರೊಟ್ಟಿಯ ಮೇಜೆ ಅಂತ ಇವತ್ತು ಪಾಠ. ಸರಿ, ಈ ಒಂದು ರೊಟ್ಟಿಯ ಮೇಜೆ ಯಾವ ದಿಕ್ಕಲ್ಲಿ ಇತ್ತು? ಇದು ಇವಾಗಲೇ ತಿಳ್ಕೊಂಡ್ಬಿಟ್ರಿ, ಯಾವ ದಿಕ್ಕಲ್ಲಿ ಇತ್ತು ಇದು? ಸಹೋದರ ಸಹೋದರಿ, ನಾನು ಹೇಳೋದು ಕೇಳ್ತಾ ಇದೀಯಾ? ವಾಯ್ಸ್ ಬ್ರೇಕ್ ಆಯ್ತಾ ನಂದು? ಇಲ್ಲ ಇಲ್ಲ, ಇಲ್ಲ. ಓಕೆ, ಹಾಗಾದ್ರೆ ಇವಾಗ ನೋಡಿ, ಈ
ದೀಪಸ್ತಂಭ ಇದ್ದಿದ್ದಂತ ದಿಕ್ಕಲ್ಲಿ ದಕ್ಷಿಣ ದಿಕ್ಕು ನೋಡಿದೀವಿ. ಹಾಗಾದ್ರೆ ಈ ಮೇಜೆ, ಆ ರೊಟ್ಟಿಯ ಮೇಜೆ, ನೈವೇದ್ಯದ ಆ ರೊಟ್ಟಿಯ ಮೇಜೆ ಯಾವ ದಿಕ್ಕಲ್ಲಿ ಇತ್ತು? ಅದು ಉತ್ತರ ಕಡೆ ಬ್ರದರ್. ಉತ್ತರ ಕಡೆ ಇತ್ತು. ಕರೆಕ್ಟ್. ಈಗ ಉತ್ತರ ಕಡೆ ಇರೋದಕ್ಕೆ ಕಾರಣ ಏನು ಅಂತ ಅದನ್ನ ಮೆತ್ತಿಗೆ ನಾವು ನೋಡೋಣ. ಓಕೆ, ಇವಾಗ ಮುಖ್ಯವಾಗಿ ಇದನ್ನ ಬಗ್ಗೆ ನಾವು ನೋಡ್ತೀವಿ. ಈ ರೊಟ್ಟಿಯ ಮೇಜೆ ಇವತ್ತು ಅದು 7ನೇ ಅಧ್ಯಾಯ ನಾವು ನೋಡುವ ಪುಸ್ತಕದಲ್ಲಿ ಇದು 7ನೇ ಅಧ್ಯಾಯದಲ್ಲಿ ಇರುವ ಒಂದು ಸಹೋದರ ಸಹೋದರಿಯರೇ, ಈಗ ಈ ವಾಕ್ಯ ಎಲ್ಲಿದೆ ಅಂತ ಹೇಳುವಾಗ ವಿಮೋಚನಾ ಕಾಂಡದಲ್ಲಿ ನಾವು ಕೆಲವು ವಾಕ್ಯಗಳನ್ನ ಓದೋಣ. ಮೊದಲು ಎಲ್ಲಿಂದ ಎಲ್ಲಿ ತನಕ ಅಂತ ಕೇಳಿದ್ರೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಹಾಕಿದ್ದೀನಿ ನಾನು. ವಿಮೋಚನಾ ಕಾಂಡದಲ್ಲಿ 25ನೇ ಅಧ್ಯಾಯ ಮೊದಲು 23ನೇ ವಾಕ್ಯ, ಒಂದೊಂದು ವಾಕ್ಯನ ಓದ್ಕೊಳ್ಳೋಣ. ಅದನ್ನ ಫಸ್ಟ್ 25ನೇ ಅಧ್ಯಾಯ ವಿಮೋಚನಾ ಕಾಂಡ ಓದಿ ಸಿಸ್ಟರ್. ಬ್ರದರ್ ವಚನ 25ನೇ ಅಧ್ಯಾಯ 23ನೇ ವಾಕ್ಯ ವಚನ. ನೀನು ಜಾಲಿ ಮರದಿಂದ ಮೇಜನ್ನು ಮಾಡಿಸಬೇಕು. ಅದು 2 ಮೊಳ ಉದ್ದವಾಗಿಯೂ 1 ಮೊಳ ಅಗಲವಾಗಿಯೂ 1.5 ಮೊಳ ಎತ್ತರವಾಗಿಯೂ ಇರಬೇಕು. ಇಲ್ಲಿ ಗಮನಿಸ್ಬೇಕಂತ ಹೇಳಿ ನೋಡ್ತೀವಿ. ಸೋದರ ಇಲ್ಲಿ ಕೆಳಗೆ ಹಾಕಿದ್ದೀನಿ ನಾನು ಕೂಡ. ಓಕೆ, ನೀನು ಏನ್ ಮಾಡಕ್ಕೆ ಅಂತ ಕೇಳಿದ್ರೆ ಒಂದು ಜಾಲಿ ಮರದಿಂದ ಏನ್ ಮಾಡ್ಬೇಕಂದು ಒಂದು ಮೇಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದು 2 ಮೊಳ ಉದ್ದವಾಗಿ ಇರಬೇಕು ಅಂತ ಹೇಳ್ತಾರೆ ಅಲ್ವಾ. ಉದ್ದವಾಗಿ ಇರಬೇಕು, 1 ಮೊಳ ಅದು ಅಗಲವಾಗಿರ್ಬೇಕು, ಆಮೇಲೆ 1.5 ಮೊಳ ಅದು ಎತ್ತರವಾಗಿರ್ಬೇಕು ಅಂತ ಹೇಳಿದ್ದಾರೆ. ಇದೆಲ್ಲ ಕೂಡ ನೀವು ಲೆಕ್ಕ ಇಟ್ಕೊಳ್ರಿ. ಯಾಕಂದ್ರೆ ದೀಪಸ್ತಂಭದಲ್ಲಿ ಇದ್ದಿದ್ದಂತ ಲೆಕ್ಕ ಇಲ್ಲ, ದೀಪಸ್ತಂಭದಲ್ಲಿ ಮೆಷರ್ಮೆಂಟ್ ಇಲ್ಲ, ಮೆಷರ್ಮೆಂಟೇ ಕೊಟ್ಟಿಲ್ಲ ಅದಕ್ಕೆ. ಆದ್ರೆ ಇಲ್ಲಿಗೆ ಈ ಒಂದು ಮೇಜೆ, ರೊಟ್ಟಿ ಮೇಜೆ ಮೇಲೆ ಅದನ್ನ ಮೇಜೆಗೆ ಲೆಕ್ಕ ಕೊಟ್ಟಿದ್ದಾರೆ, ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಈ ಮೆಜರ್ಮೆಂಟ್ ಏನಪ್ಪಾ ಅಂತ ಕೇಳಿದ್ರೆ ಈ 2 ಕ್ಯೂಬಿಟ್ಸ್, 2 ಮೊಳ ಬಂದು ಇದು 2 ಮೊಳ ಅದು ಉದ್ದ ಇರಬೇಕು, ಆಮೇಲೆ 1 ಮೊಳ ಅದರ ಒಂದು ಅಗಲ ಇರಬೇಕು, ಆಮೇಲೆ 1.5 ಮೊಳ ಅದನ್ನ ಬಂದು ಎತ್ತರ ಇರಬೇಕು ಅಂತ ಹೇಳಿದ್ದಾರೆ. ಓಕೆ, ಇದು ಇದರ ಡೈಮೆನ್ಷನ್. ಇದನ್ನ ಕೂಡ ಜ್ಞಾಪಕ ಇಟ್ಕೊಳ್ರಿ, ಕೊನೆಗೆ ನಮಗೆ ಪಾಠಕ್ಕೆ ನಾವು ಇದನ್ನ ಬಹಳ ಮುಖ್ಯವಾಗಿರ್ತದೆ. ಆಮೇಲೆ 24ನೇ ವಾಕ್ಯ ಓದೋಣ ಸಿಸ್ಟರ್. ಬ್ರದರ್. ಅದಕ್ಕೆ ಚೊಕ್ಕ ಬಂಗಾರದ ತಗಡುಗಳನ್ನು ಒದ್ದಿಸಿ ಸುತ್ತಲೂ ಚಿನ್ನದ ಗೂಟ ಕಟ್ಟಿಸಬೇಕು. ನೋಡಿದ್ರೆ ಇದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಒಂದು ರೊಟ್ಟಿಯನ್ನ ಇಡೋದಕ್ಕೂ ಮುಂಚೆ ಅದನ್ನ ಈ ಕಟ್ಟುಮಾನಗಳು ಯಾವ ತರ ಅದನ್ನ ಕಟ್ಟಬೇಕು ಅಂತ ಹೇಳುವಾಗ ಅದಕ್ಕೆ ಚೊಕ್ಕ ಬಂಗಾರದಿಂದ ಏನ್ ಮಾಡ್ಬೇಕಂದ್ರೆ ಒಂದು ತಗಡುಗಳಲ್ಲಿ ಆ ಸುತ್ತಲೂ ಏನ್ ಮಾಡ್ಬೇಕಂತ ಹೇಳಿದ್ರೆ ಚಿನ್ನದ ಒಂದು ಏನಂತೆ ಚೊಕ್ಕ ಬಂಗಾರದ ತಗಡುಗಳನ್ನು ಒದ್ದಿಸಿ ಚಿನ್ನದ ಗೂಟ ಕಟ್ಟಿಸಬೇಕು. ಒಂದು ಗೂಟವನ್ನು ಏನ್ ಮಾಡ್ಬೇಕಂತ ಕೇಳಿದ್ರೆ ಕಟ್ಟಿಸಬೇಕು ಅಂತ ಹೇಳ್ತಾರೆ. ಕ್ರೌನ್ ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಇದಕ್ಕೆ ಏನಂತಾರೆ ಕೇಳಿದ್ರೆ ನೋಡಿ, ಗೂಟ ಅಂತ ಹೇಳ್ಬಿಟ್ಟಿದ್ದಾರೆ. ಅದು ಗೂಟಕ್ಕೆ ನಮಗೆ ಅದು ಅರ್ಥ ಬರೋದಿಲ್ಲ. ಅದಕ್ಕೆ ಆಕ್ಚುಲಿ ನೋಡ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಇದಕ್ಕೆ ಸರಿಯಾದ ರೀತಿಯಲ್ಲಿ ಹೆಂಗೆ ಇದನ್ನ ಹೇಳ್ತಾರೆ ಅಂತ ಕೇಳಿದ್ರೆ ಸಹೋದರಿಯರೇ, and thou shall overlay it is with pure gold and make there to a crown of gold round about it ಅಂತ ಹೇಳ್ತಾರೆ. ಇದಕ್ಕೆ ಒಂದು ಕ್ರೀಟವಾಗಿ ಇರುವ ಆ ಗೂಟ ಅಂತ ಹೇಳ್ತಿದ್ದಲ್ಲ, ಅದಕ್ಕೆ ಒಂದು ಕ್ರೀಟವಾಗಿ ಅಂದ್ರೆ ರೆಡ್ ಕಲರ್ ಮಾರ್ಕ್ ಹಾಕಿದ್ದೀನಿ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಕ್ರೀಟವಾಗಿ ಅದನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದು ಕೂಡ ಇಟ್ಕೊಳ್ರಿ. ಆಮೇಲೆ 25ನೇ ವಾಕ್ಯ ಓದೋಣ. ಸುತ್ತಲೂ ಮೇಜಿನ ಸುತ್ತಲೂ ಅಗಲದ ಅಡ್ಡಪಟ್ಟಿಯನ್ನು ಮಾಡಿಸಿ ಅದಕ್ಕೂ ಚಿನ್ನದ ಗೂಟ ಕಟ್ಟಿಸಬೇಕು. ಅದಕ್ಕೂ ಏನ್ ಮಾಡ್ಬೇಕಂತ ಕೇಳಿದ್ರೆ ಅದಕ್ಕೊಂದು ಚಿನ್ನದ ಗೂಟವನ್ನು ಕೂಡ ಅದನ್ನ ಕಟ್ಟಿಸ್ಬೇಕು ಅಂತ ಕೇಳಿದ್ರೆ ಆ ಮೇಜ್ ಮೇಲೆ ಇರೋದನ್ನ ಅದರ ಸುತ್ತಲೂ ಕೂಡ ಮತ್ತೆ ಆ ಒಂದು ಬಾರ್ಡರ್ ಇಡಬೇಕು. ಆ ಬಾರ್ಡರ್ಗೆ ಕೂಡ ಮತ್ತೆ ಅದಕ್ಕೆ ಕೂಡ ಏನ್ ಮಾಡ್ಬೇಕಂತ ಕೇಳಿದ್ರೆ ಒಂದು ಚಿನ್ನದ ಒಂದು ಕ್ರೌನ್ ಆಫ್ ದಿ ಬಾರ್ಡರ್ ಅಂತ ಹೇಳ್ತಾರೆ, ಅದಕ್ಕೆ ಇಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ 26ನೇ ವಾಕ್ಯ ಓದೋಣ. 4 ಚಿನ್ನದ ಬಳೆಗಳನ್ನು ಮಾಡಿಸಿ ಮೇಜಿನ 4 ಕಾಲುಗಳಲ್ಲಿ ಹಚ್ಚಬೇಕು. ಇಲ್ಲಿಗೆ ಬಹಳ ಮುಖ್ಯ. 4 ಚಿನ್ನದ ಒಂದು ಬಳೆ ಅಂತ ಹೇಳ್ತಾರೆ. ಬಳೆಗಳು ಅಂತ ಹೇಳುವಾಗ ರಿಂಗ್ಸ್,
ಇದನ್ನ ರಿಂಗ್ಸ್ ಮಾಡ್ಬೇಕು. ಆ ಕಾಳುಗಳಿಗೆ ಅದಕ್ಕೆ ಕರೆಕ್ಟ್ ಆಗಿ ಅದನ್ನ ಹಂಚ್ಕೊಳ್ಬೇಕು. ಅವಾಗ ನೋಡ್ರಿ, ಇವಾಗ ನಾನು ರೆಡ್ ಕಲರ್ ಮಾರ್ಕ್ ಹಾಕಿದ್ದೀನಿ, ಅಲ್ಲಿಗೆ ಬಂದು ಏನಾಗ್ಬೇಕು ಅಂತ ಕೇಳಿದ್ರೆ 4 ರಿಂಗ್ಗಳು ಅದರಲ್ಲಿ ಇರಬೇಕು. ಆಮೇಲೆ 27ನೇ ವಾಕ್ಯ ಕೂಡ ಓದಿ ಬ್ರದರ್. ಆ ಬಳೆಗಳು ಅಡ್ಡಪಟ್ಟಿಗೆ ಹತ್ತಿಕೊಂಡಿರಬೇಕು. ಮೇಜನ್ನು ಎತ್ತುವುದಕ್ಕಾಗಿ ಕೋಲುಗಳನ್ನು ಅವುಗಳಲ್ಲಿ ಸೇರಿಸಬೇಕು. ಹಾಗಾದ್ರೆ ಅದು ಏನಕ್ಕಪ್ಪ ಈ ರಿಂಗ್ಗಳು ಅಂತ ಹೇಳಿದ್ರೆ, ಬಳೆಗಳು ಏನು ಅಂತ ಕೇಳಿದ್ರೆ, ಅದನ್ನ ಸರಿಯಾದ ರೀತಿಯಲ್ಲಿ ಅದು ಏನಾಗೋದು ಸೇರ್ಸಿರ್ಬೇಕು ಆ ಕಾಲ್ಗಳು. ಆ ಬಳೆ ಒಳಗೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಒಂದು ದೊಡ್ಡ ಒಂದು ಸ್ಟೇವ್ ಅಂತ ಇರ್ತಾರೆ, ಅದಕ್ಕೆ ಒಂದು ಕಡ್ಡಿ ತರ ಇರ್ತದೆ, ದೊಡ್ಡ ಏನದು ಹೊತ್ತೋದಿಕ್ಕೆ ಅದನ್ನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಅದನ್ನ ಕೊಟ್ಟು ಅದನ್ನ ಮುಖಾಂತರವೇನೆ ಅದರಲ್ಲೇ ನೀವು ಹೊತ್ತುಕೊಂಡು ಹೋಗ್ಬೇಕು ಅಂತ ಕ್ಲಿಯರ್ ಆಗಿ ಇಲ್ಲಿ ಹೇಳ್ತಾರೆ. ಅದನ್ನ ನೀವು ಮಾಡಬೇಕು ಅಂತ ಹೇಳ್ತಾರೆ. ಇದು ಬಂದು 27ನೇ ವಾಕ್ಯ. ಆಮೇಲೆ 28ನೇ ವಾಕ್ಯ ಓದೋಣ. 28ನೇ ವಾಕ್ಯ ಓದ್ರಿ. ಆ ಕೋಲುಗಳನ್ನು ಜಾಲಿ ಮರದಿಂದ ಮಾಡಿಸಿ ಅವುಗಳಿಗೆ ಚಿನ್ನದ ತಗಡುಗಳನ್ನು ಹೊದಿಸಬೇಕು. ಇವುಗಳಿಂದಲೇ ಮೇಜನ್ನು ಎತ್ತಬೇಕು. ಇದು ಇವುಗಳಲ್ಲೇ ಅಂತ ಹೇಳಿದ್ರೆ, ಜಾಲಿ ಮರದಂತ ಆ ಕೋಲ್ಗಳು ಕೂಡ ಏನಾಗ್ಬೇಕಂತ ಕೇಳಿದ್ರೆ, ಅದು ಜಾಲಿ ಮರದಿಂದ ಮಾಡಬೇಕು. ಅದನ್ನ ಚಿನ್ನದ ತಗಡದಲ್ಲಿ ಅದನ್ನ ಕವರ್ ಮಾಡ್ಬೇಕು ಅಂತ ಹೇಳ್ತಾರೆ. ಕವರ್ ಮಾಡ್ಬಿಟ್ಟು ಆಮೇಲೆ ಏನ್ ಮಾಡ್ಬೇಕಂತ ಕೇಳಿದ್ರೆ, ಅದನ್ನ ಹೊತ್ತುಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಆಮೇಲೆ 29ನೇ ವಾಕ್ಯ ಓದೋಣ. ಮೇಜಿನ ಮೇಲಿಡಬೇಕಾದ ಹರಿವಾಣಗಳನ್ನು, ಧೂಪಾರತಿಗಳನ್ನು, ಪೂಜಿಗಳನ್ನು, ಪಾನ ದ್ರವ್ಯನ್ನರ್ಪಿಸುವುದಕ್ಕೆ ಬೇಕಾದ ಬಟ್ಟಲುಗಳನ್ನು ಚೊಕ್ಕ ಬಂಗಾರದಿಂದಲೂ ಮಾಡಿಸಬೇಕು. ಮೇಲೆ ಇಟ್ಟಿರ್ಬೇಕಾಗಿದ್ರೆ ಅದೊಂದು ಅಗಳು ಇದೆ. ಆಮೇಲೆ ಏನ್ ಮಾಡ್ಬೇಕಂತ ಕೇಳಿದ್ರೆ, ಆ ಧೂಪ ಏನ್ ಮಾಡುತ್ತೆ ಅಂತ ಕೇಳಿದ್ರೆ, ಆ ಧೂಪರತಿಯನ್ನು ಅಂತ ಹೇಳುವಾಗ ಅದ್ ಮೇಲೆ ಇರುವ ಅದನ್ನ ಇಡಬೇಕು. ಆ ಹಪ್ಪದ ಒಂದು ರೊಟ್ಟಿ ಮೇಲೆ. ಆಮೇಲೆ ಬಟ್ಲುಗಳು, ಚಿಕ್ಕ ಚಿಕ್ಕ ಬಟ್ಲುಗಳಿದೆ, ಅವೆಲ್ಲ ಚಿನ್ನದಲ್ಲೇ ಮಾಡ್ಬೇಕು. ಆ ಚಿನ್ನದಲ್ಲಿ ಏನ್ ಮಾಡ್ಬೇಕು, ಒಂದು ಚಿಕ್ಕ ಪಿಸ್ತರು ಕೂಡ ಏನಾಗ್ಬಾರ್ದು ಅಂತ ಕೇಳಿದ್ರೆ ಕೆಳಗೆ ಬೀಳಬಾರ್ದು. ಅದನ್ನ ಹುಷಾರಾಗಿ ಏನ್ ಮಾಡ್ಬೇಕಂತ ಕೇಳಿದ್ರೆ, ಅದನ್ನ ತೆಗೆದು ಆ ಬಟ್ಲುಗಳನ್ನ ಇಟ್ಟಿದ್ದಾರೆ, ಆ ಬಟ್ಲುಗಳಲ್ಲಿ ಹಾಕಬೇಕು ಅಂತ ಕ್ಲಿಯರ್ ಆಗಿ ನಮಗೆ ಹೇಳಿದ್ದಾರೆ. ಇದು ಚೊಕ್ಕ ಬಂಗಾರದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಅಂತ ನೋಡ್ತೀವಿ. 30ನೇ ವಾಕ್ಯ ಓದೋಣ. ನೈವೇದ್ಯವಾದ ರೊಟ್ಟಿಗಳು ಯಾವಾಗಲೂ ಮೇಜಿನ ಮೇಲೆ ನನ್ನ ಸಮ್ಮುಖದಲ್ಲೇ ಇಟ್ಟಿರಬೇಕು. ಇದು ಬಹಳ ಮುಖ್ಯ ಅನ್ಸುತ್ತೆ. ಇದೇ ನಾವು ನೋಡಿದಂತ ಆ ಪಾಠದ ಶೀರ್ಷಿಕೆಯಲ್ಲಿ ನೋಡಿದ ಆ ನೈವೇದ್ಯವಾದ ರೊಟ್ಟಿಗಳು ಯಾವಾಗ್ಲೂ ಆ ಮೇಜೆ ಮೇಲೆ ನನ್ನ ಸಮುಖದಲ್ಲಿ ಇಟ್ಟಿರ್ಬೇಕು ಅಂತ ಹೇಳ್ತಾರೆ. ಯಾವಾಗೂ ನನ್ನ ಮುಂದೆ ಇದನ್ನ ಇಟ್ಟಿರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಇದನ್ನ ಸಹೋದರರೇ, ಇಲ್ಲಿಗೆ ಇದು ಮುಗೀತು ನೋಡ್ರಿ. ಇವಾಗ ಎಷ್ಟು ಮಾಡ್ಬೇಕು, ಇದ್ರ ಬಂದು ಏನ್ ಮಾಡ್ಬೇಕು, ಎಷ್ಟು ರೊಟ್ಟಿ ಮಾಡ್ಬೇಕು ಅಂತ ಹೇಳಿ ಏನಾಗ್ಲಿಲ್ಲ ಅಂತ ಕೇಳಿದ್ರೆ, ಇಲ್ಲಿ ಅದನ್ನ ಕೊಟ್ಟಿಲ್ಲ. ಬರೀ ಆ ರೊಟ್ಟಿ ಮೇಜೆ ಅಂತ ಹೇಳಿದ್ರು ಅಷ್ಟೇ. ಆದ್ರೆ ಇದ್ರ ಒಂದು ವಿಷಯ ಎಲ್ಲಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಮತ್ತೆ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ, ನೋಡ್ರಿ, ಮೇಜೆ ಮಾತ್ರ ಯಾವ ತರ ಮಾಡ್ಬೇಕು ಅಂತ ಹೇಳ್ಬಿಟ್ರು. ಅದರ ರೊಟ್ಟಿಯ ಬಗ್ಗೆ ವಿವರಣೆಗಳು ಎಲ್ಲಿದೆ ಅಂತ ಕೇಳಿದ್ರೆ, ಯಾಜಕ ಖಂಡದಲ್ಲಿ ಕೊಟ್ಟಿದ್ದಾರೆ. ಆ ಯಾಜಕ ಖಂಡದಲ್ಲಿ 24ನೇ ಅಧ್ಯಾಯದಲ್ಲಿ 5 ವಾಕ್ಯ ಓದೋಣ. 24ನೇ ಅಧ್ಯಾಯ 5ನೇ ವಾಕ್ಯ. ಅದಲ್ಲದೆ ನೀನು ಗೋಧಿ ಹಿಟ್ಟಿನಿಂದ 12 ರೊಟ್ಟಿಗಳನ್ನು ಮಾಡಬೇಕು. ಪ್ರತಿಯೊಂದು ರೊಟ್ಟಿಯು 6 ಸೇರಿನದಾಗಿರಬೇಕು. ನೋಡಿದ್ರೆ, ಹಂಗಾದ್ರೆ ಗೋಧಿಯ ಅವುಗಳನ್ನು 6 ಮೇರೆಗೆ 2 ರಾಶಿಗಳಾಗಿ ಚೊಕ್ಕ ಬಂಗಾರದ ಮೇಜಿನ ಮೇಲೆ ಯೆಹೋವನ ಸನ್ನಿಧಿಯಲ್ಲಿ ಇಡಬೇಕು. ಈಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ಒಂದು ನಿಮಿಷ ಅಂತ ಹೇಳುವಾಗ ಸಹೋದರರೇ, ಈ ರೊಟ್ಟಿಯನ್ನ ಏನ್ ಮಾಡ್ಬೇಕಂತ ಕೇಳಿದ್ರೆ, ಆ ಗೋಧಿಯ ಹಿಟ್ಟಲ್ಲಿ ಮಾಡಬೇಕು. ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ಇಟ್ ಶುಡ್ ಬಿ ಬೇಕ್ಡ್ ಆಸ್ ಎ 12 ಕೇಕ್ಸ್ ಅಂತ ಹೇಳ್ತಾರೆ. ಒಂದೊಂದು ಬಂದು ಎಷ್ಟು ದೊಡ್ಡದಾಗಿರ್ತದೆ ಅಂತ ಕೇಳಿದ್ರೆ, ಒಂದು ರೊಟ್ಟಿ ಅಂತ ಹೇಳುವಾಗ ನಾವು ಮನೆಯಲ್ಲಿ ಮಾಡ್ತಿರಲ್ಲ ಅಂತ ರೊಟ್ಟಿ, ಆ ತರ ಇರಲ್ಲ ರೊಟ್ಟಿ. ಇದು ಏನಂತ ಕೇಳಿದ್ರೆ, ಇಟ್ ಈಸ್ ಎ ಕೇಕ್. ಒಂಥರ ಕೇಕ್ ತರ ಇರ್ತದೆ ಇದು. ಓಕೆ, ಇದು ಏನಾಗುತ್ತೆ ಅಂತ ಕೇಳಿದ್ರೆ, ಈ 12 ಮಾಡಬೇಕು. ಅದರಲ್ಲಿ 2 ಏನ್ ಮಾಡ್ಬೇಕಂತ ಕೇಳಿದ್ರೆ, ಇದನ್ನ
ಸರಿ ಸಮಾನವಾಗಿ ಎರಡಾಗಿ ಅದನ್ನ ಒಂದ್ ಕಡೆ 6 ಇನ್ನೊಂದು ಕಡೆ 6 ಆಗಿ ಅದನ್ನ ಇಡಬೇಕು ಅಂತ ಹೇಳ್ತಾರೆ. ಮತ್ತೆ ಹೋದ್ರಿ ಅದನ್ನ 6ನೇ ವಾಕ್ಯ ಓದಿ. ಅವುಗಳು ಆರಾರು ಮೇರೆಗೆ 2 ರಾಶಿಗಳಾಗಿ ಚೊಕ್ಕ ಬಂಗಾರದ ಮೇಜಿನ ಮೇಲೆ ಯೆಹೋವನ ಸನ್ನಿಧಿಯಲ್ಲಿ ಇಡಬೇಕು. ಆಮೇಲೆ 7ನೇ ವಾಕ್ಯ. ಒಂದೊಂದು ರಾಶಿಯ ಮೇಲೆ ಸ್ವಚ್ಛವಾದ ಧೂಪವನ್ನು ಇಡಬೇಕು. ನೋಡಿದ್ರೆ ಹಂಗಾದ್ರೆ ಒಂದೊಂದು ಆ ರಾಶಿಯ ಮೇಲೆ ಆ ಧೂಪವನ್ನು ಇಡಬೇಕು ಅಂತ ಕೇಳ್ತಾರೆ. ಓಕೆ, ಆ ಧೂಪವನ್ನು ಇಡಬೇಕು. ಅದನ್ನ ಪಿಕ್ಚರ್ ಅಲ್ಲಿ ತೋರಿಸಿದೀನಿ. ಯಾವ ಪಿಕ್ಚರ್ ಅದು? ಇಲ್ಲಿ ನೋಡ್ರಿ, ಆ ಧೂಪವನ್ನು ಅದ್ರ ರೊಟ್ಟಿ ಮೇಲೆ ಈ ಧೂಪವನ್ನು ಇಡಬೇಕು ಅಂತ ಕ್ಲಿಯರ್ ಆಗಿ ಹೇಳೋದಂತ ನೋಡ್ತೀವಿ. ಆಮೇಲೆ ಓದೋಣ ಸಿಸ್ಟರ್, 7ನೇ ಅಧ್ಯಾಯದ ಫುಲ್ ಓದಿದ್ರ ಅದನ್ನ? ಆ ರೊಟ್ಟಿಗಳ ನೈವೇದ್ಯವನ್ನು ಸೂಚಿಸುವುದಕ್ಕಾಗಿ ಆ ಧೂಪವು ಯೆಹೋವನಿಗೆ ಹೋಮ ಮಾಡಲ್ಪಡಬೇಕು. ರೊಟ್ಟಿಯನ್ನು ಅದನ್ನ ಏನ್ ಮಾಡ್ಬೇಕಂತ ಕೇಳಿದ್ರೆ ಅದು ಹೋಮವಾಗಿ, ಆ ಧೂಪವನ್ನು ಏನಂತ ಕೇಳಿದ್ರೆ ಹೋಮವಾಗಿ ಅದನ್ನ ದೇವ್ರ ಯೆಹೋವನಿಗೆ ದಯಪಾಲಿಸ್ಬೇಕು ಅಂತ ನೋಡ್ತೀವಿ. ಆಮೇಲೆ 8ನೇ ವಾಕ್ಯ. ಯಾಜಕನು ಯಾವಾಗಲೂ ಪ್ರತಿ ಸಬ್ಬತ್ ದಿನದಲ್ಲಿ ರೊಟ್ಟಿಗಳನ್ನು ತಂದು ಯೆಹೋವನ ಸನ್ನಿಧಿಯಲ್ಲಿ ಕ್ರಮಪಡಿಸಬೇಕು. ಬಹಳ ಇದನ್ನ ನೋಟ್ ಮಾಡ್ಬೇಕು. ಒಂದ್ ನಿಮಿಷ, ಇದನ್ನ ನೋಟ್ ಮಾಡ್ಬೇಕು. ಏನಪ್ಪಾ ಅಂತ ಕೇಳಿದ್ರೆ, ಯಾಜಕರು ಯಾವಾಗ್ಲೂ ಇದು ಯಾವಾಗಪ್ಪ ಇದನ್ನ ಏನ್ ಮಾಡ್ಬೇಕಂತ ಕೇಳಿದ್ರೆ ರಿಪ್ಲೇಸ್ಮೆಂಟ್ ಅಂತ ಕೇಳಿದ್ರೆ ಒಂದು ರೊಟ್ಟಿಯನ್ನ ಯಾವಾಗ್ಲೂ ನೋಡಿ ಸಬಾತ್ ದಿನದಲ್ಲಿ ಇದನ್ನ ಎತ್ತಬೇಕು. ಹಾಗಾದ್ರೆ ಮಹಾಯಾಜಕರೆಲ್ಲ ಇದಾರಲ್ಲ, ಯಾಜಕರು ಮಹಾಯಾಜಕರೆಲ್ಲ ಹೋಗಿ ದೇವದರ್ಶನ ಗುಡಾರದಲ್ಲಿ ಎಲ್ಲ ಗೊತ್ತಿದ್ಯಾ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಕೇಳ್ತೀನಿ ನೋಡೋಣ. ಈಗ ಒಂದು ಯಾಜಕನು ಆ ಲೇವಿಯರಾಗಿರುವ ಯಾಜಕನಾಗಿ ದೇವದರ್ಶನ ಗುಡಾರದಲ್ಲಿ ಹೋದ್ರೆ ಎಷ್ಟು ದಿನ ಅವ್ರು ಹೊರಗಡೆ ಬರಂಗಿಲ್ಲ? ಯಾರಿಗಾದ್ರೂ ಗೊತ್ತಿದ್ಯಾ? ದಿನಕ್ಕೆ ಒಂದು ವಾರ ಹೇಳಿ. ಒಂದು ವಾರ ಅವ್ರು ಅಲ್ಲೇ ಅಲ್ಲ ನೋಡ್ರಿ, ಎಷ್ಟು ದಿನ ಅಂತ ಹೇಳಿದ್ರೆ ಎಷ್ಟು ದಿನ ಅವ್ರು ಹೊರಗಡೆ ಬರಂಗಿಲ್ಲ ಅಂತ ಕೇಳಿದ್ರೆ ಒಂದು ವರ್ಷ. ಓಕೆ, ಯಾಜಕ ವಾರಕ್ಕೊಮ್ಮೆ. ಓಕೆ ಸರಿ. ನೋಡ್ಬೇಕಾದ್ರೆ ಅಲ್ಲಿ ಯಾಜಕನು 15 ದಿವಸ ಒಳಗಿರ್ಬೇಕು. 15 ಡೇಸ್ ಒಂದೊಂದು ಯಾಜಕನು ಕೂಡ ಅಲ್ಲಿಗೆ 15 ದಿವಸ ಒಳಗಿರ್ಬೇಕು. ನಮ್ಗೆಲ್ಲ ಇದು ಎಲ್ಲ ಇನ್ಫಾರ್ಮೇಶನ್ಸ್ ಎಲ್ಲಿ ಇದೆ ಅಂತ ಕೇಳಿದ್ರೆ ಒಂದು ಪೂರ್ವಕಾಲದಲ್ಲಿ ವಿಷಯಗಳೆಲ್ಲ ಕೊಟ್ಟಿದ್ದಾರೆ. ಯಾರ್ಯಾರು ಎಷ್ಟೆಷ್ಟು ದಿನ ಇರಬೇಕು, ಎಷ್ಟು ದಿನ ಅವರು ಇರಬೇಕು ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ನಮಗೆ ಈ ಒಂದು ಯಾಜಕನಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಯಾರಾದ್ರೆ ಇದ್ದಿದ್ರ ಅವ್ರಿಗೆ ತಕ್ಕದಾಗಿ ಆ ಕಾಲದಲ್ಲಿ ಅವ್ರು ಇದ್ರು, ದೇವದರ್ಶನ ಒಂದು ಆಲಯದಲ್ಲಿ ಇದ್ರು ಅಂತ ಯಾರಿಗೆ ಹೇಳಿದೆ? ಜಕಾರ್ಯದನ್ನು ನೋಡ್ರಿ. ಜಕಾರ್ಯ ಒಂದು ನೇಮದ ಪ್ರಕಾರ ಅವನು ಏನ್ ಮಾಡಿದ್ದ ಅಂತ ಕೇಳಿದ್ರೆ 15 ದಿವಸ ಒಳಗೆ ಇರ್ಬೇಕು ಅವನು. ಯಾಜಕನು 15 ದಿವಸ ಬಿಟ್ಟೆ ಅವನು ಹೊರಗಡೆ ಬರ್ಬೇಕು. ಅದೇ ತರನೇ ಈ ಯಾಜಕರು ಒಳಗೆ ಹೋದ್ರೆ 15 ದಿವಸ ಒಳಗಿರ್ತಾರೆ. ಇವರಿಗೆ ಊಟ ಏನಪ್ಪಾ, ತಿಂಡಿ ಏನಂತ ಕೇಳಿದ್ರೆ ಒಂದೇ ಊಟ. ಅದು ಯಾವುದು ಅಂತ ಕೇಳಿದ್ರೆ ಇಲ್ಲಿರುವ ಮೇಜು ಮೇಲೆ ಇರೋ ರೊಟ್ಟಿನೇ ಅಷ್ಟೇ. ಆ 6 ದಿನದಲ್ಲಿ 7 ದಿನ ಸಬ್ಬಾತ್ ದಿನ ತನಕ ಇವ್ರು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಒಳಗೆ ಅವರು ಇದ್ರೆ ಕೂಡ 2 ಸಬಾತಿಗೆ ಒಳಗಿರ್ತಾರೆ. ಇವರು 2 ಸಬಾತಿಗೆ ಒಳಗಿರುವಾಗ 2 ಸಬಾತ್ ದಿನ ಬರುವಾಗ ಈ ರೊಟ್ಟಿಗಳೆಲ್ಲ ಏನ್ ಮಾಡ್ಬೇಕಂತ ಕೇಳಿದ್ರೆ ಹೊಸ್ದಾಗಿ ತರಬೇಕು. ಈಗ ಏನೇ ತಿಂದು ಮುಗಿದ ಮೇಲೆ ಅದರಲ್ಲಿ ಯಾವ್ದೆಲ್ಲ ಮಿಗಿಳ್ತಿರ್ತದೋ ಅದನ್ನ ತೆಗೆದು ಬಿಡ್ಬೇಕು. ಮತ್ತೆ ಅದನ್ನ ಉಪಯೋಗ ಮಾಡಬಾರ್ದು, ತೆಗೆದು ಬಿಡ್ಬೇಕು. ಹೊಸದಾಗಿ ಏನ್ ಮಾಡ್ಬೇಕಂತ ಕೇಳಿದ್ರೆ ಇಡ್ಬೇಕು. ಹಾಗಾದ್ರೆ ಸಹೋದರರೇ, ಅಲ್ಲಿ ಇದ್ದಿದ್ದ ಎಷ್ಟು ಯಾಜಕರು ಇದ್ರು ಅಂತ ಒಳಗಿದ್ರು ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಅಲ್ಲಿ ಇದ್ದಿದ್ದಂತ ಎಲ್ಲಾ ಯಾಜಕರು ಕೂಡ ಈ ಬ್ರೆಡ್ ಈ ಒಂದು ರೊಟ್ಟಿಯನ್ನ ತಿಂದು 1 ವಾರ ಏನ್ ಮಾಡಿತ್ತಿದ್ರು ಕೇಳಿದ್ರೆ ಇಟ್ಟಿರುವ 1 ವಾರಕ್ಕೆ. ಮತ್ತೆ ನೋಡ್ರಿ, ದಿನ ಇಡಬಾರ್ದು. ದಿನ ಸುಟ್ಟು ಏನ್ ಮಾಡ್ತೀವಿ ನಾವು, ತಿಂತಿರಲ್ಲ ರೊಟ್ಟಿ, ಆ ತರ ಕೊಡಂಗಿಲ್ಲ.
ವಾರಕ್ಕೊಂದ್ಸತಿನೇ ಈ ಆರು ಇದು ರೊಟ್ಟಿ, ಈ ರೊಟ್ಟಿಯನ್ನೇ ಈ ಯಾಜಕರು ತಿನ್ನಬೇಕು. ಅದು ಎಲ್ಲಿ ತನಕ ಅಂತ ಕೇಳಿದ್ರೆ ಆ ಸಬ್ಬಾತ್ ದಿನ ತನಕ. ಸಬ್ಬಾತ್ ದಿನ ಬಂದ ಮೇಲೆ ಈ ರೊಟ್ಟಿಯನ್ನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅದನ್ನ ಇವರು ವಾಪಸ್ ಹೊಸ್ದಾಗಿ ತಗೊಂಡು ಹಳೆದನ್ನ ಇಡಬೇಕು, ಹಾಕಬಾರ್ದು. ಅದನ್ನ ನೋಡ್ತೀನಿ. ಆಮೇಲೆ 9ನೇ ವಾಕ್ಯ ಹೋದ್ರಿ. ಶಾಶ್ವತವಾದ ನಿಬಂಧನ ಮೇರೆಗೆ ಇವುಗಳನ್ನು ಇಸ್ರಾಯೇಲಿಗೋಸ್ಕರ ಯೆಹೋವನಿಗೆ ಸಮರ್ಪಿಸಬೇಕು. ಅವು ಆರೋನನಿಗೂ ಅವನ ಸಂತತಿಯವರಿಗೂ ಸಲ್ಲಬೇಕು. ಮಹಾಪರಿಶುದ್ಧವಾದ ಅವುಗಳನ್ನು ದೇವಸ್ಥಾನದ ಪ್ರಕಾರದಲ್ಲಿಯೇ ತಿನ್ನಬೇಕು. ಅವು ಯೆಹೋವನಿಗೆ ಸಮರ್ಪಿತವಾದ ಹೋಮದ್ರವ್ಯಗಳಿಗೆ ಸೇರಿದವುಗಳ ಆದದ್ದರಿಂದ ಶಾಶ್ವತ ನೀತಿಯಿಂದ ಪ್ರಕಾರ ಯಾಜಕರಿಗೆ ಸಲ್ಲಬೇಕು. ನೋಡಿದೆ ಸೋದರ ಹಾಗಿರುವಾಗ ಇದನ್ನ ಯಾರು ಮಾತ್ರವೇ ಇದನ್ನ ಉಣ್ಣಬೇಕು ಅಂತ ಹೇಳಿದ್ರೆ ಇದು ಮಹಾಪರಿಶುದ್ಧವಾದ ಇದ್ದಿದ್ದಂತ ಒಂದು ರೊಟ್ಟಿ. ಇದು ಮಹಾಯಾಜಕರು ಮತ್ತೆ ಯಾಜಕರು ಮಾತ್ರವೇ ತಿನ್ನಬೇಕಾಗಿರುತ್ತದೆ. ಅದು ಯೆಹೋವನ ಮುಂದೆ ಅದನ್ನ ಏನ್ ನೇಮಿಸಿದ್ರೋ ಅದು ಹೋಮದ ಪ್ರಕಾರ ಏನಾಗುತ್ತೆ ಅಂತ ಕೇಳಿದ್ರೆ ಅಲ್ಲಿ ಇರ್ತವೆ. ಅದನ್ನ ಏನಾಗ್ತದೆ ಅಂತ ಕೇಳಿದ್ರೆ ಬೇರೆ ಯಾರು ತಿನ್ನಂಗಿಲ್ಲ. ಅದನ್ನ ಬರೀ ಅಲ್ಲಿ ಇದ್ದಿದ್ದಂತ ಯಾಜಕರು ಮಹಾಯಾಜಕರು ಮಾತ್ರವೇ ತಿನ್ನಕ್ ಸಾಧ್ಯ, ಬೇರೆ ಯಾರು ಅದನ್ನ ಮುಟ್ಟಂಗಿಲ್ಲ ಅಂತ ಡೈರೆಕ್ಟ್ ಹೇಳಿದ್ರು. ಯಾಕಂದ್ರೆ ಕೆಲವು ಟೈಮ್ ನಮಗೆಲ್ಲ ಗೊತ್ತು, ದೇವದರ್ಶನ ಗುಡಾರದಲ್ಲಿ ತಂದೆ ದೇವರು ಒಂದು ವಿಷಯ ಇದನ್ನ ಮಾಡಬೇಡ, ಇದನ್ನ ನೀವು ತಿನ್ನಬೇಡ ಅಂತ ಯಾರಾದ್ರೂ ಹೇಳ್ಬಿಟ್ರೆ ಮತ್ತೆ ಅದನ್ನ ಯಾರಾದ್ರೆ ಮೀರಿದ್ರೆ ಅವ್ರಿಗೆ ಶಿಕ್ಷೆ ಏನು ಗೊತ್ತಾ? ಆ ಶಿಕ್ಷೆ ಏನ್ರಿ? ಏನ್ ಶಿಕ್ಷೆ? ಅಷ್ಟೇ, ಸಾವೇ. ಯಾರಾದ್ರೂ ಅದರಲ್ಲಿ ಮುಟ್ಟು ಬಿಟ್ರೆ ತಂದೆ ದೇವ್ರು ಹೇಳಿರುವ ನಿಯಮಗಳ ಪ್ರಕಾರ ಯಾವ್ದಾದ್ರು ಒಬ್ರು ಮೀರ್ ಬಿಟ್ರೆ ಏನ್ ಚಿಕ್ಕ ವಿಷಯ, ನಾನು ಫಸ್ಟ್ ಹೇಳಿದ್ದೀನಲ್ಲ, ಸುಮ್ಮನೆ ಅಲ್ಲಿಂದ ಬೇರೆ ಬೆಂಕಿಯನ್ನ ತಂದಿದ್ದಕ್ಕೆ ಸತ್ತೋದ್ರು. ಅದೇ ತರ ಈ ತಂದೆ ದೇವರು ಮುಂಚೆನೆ ಹೇಳಿದ್ದಾರೆ, ಈ ಒಂದು ರೊಟ್ಟಿ ಈ ಯಾಜಕನು ಮಹಾಯಾಜಕನು ಆರೋನು ಮತ್ತೆ ಅವರ ಮಕ್ಕಳು ಮಾತ್ರವೇ ಇದನ್ನ ತಿನ್ನಬೇಕು, ಬೇರೆ ಯಾರು ತಿನ್ನಬಾರ್ದು. ಇದು ಪರಿಶುದ್ಧವಾದ ಒಂದು ಏನಂತ ಕೇಳಿದ್ರೆ ರೊಟ್ಟಿ ಅಂತ ಹೇಳಿಬಿಟ್ರು. ಆದ್ರೆ ಕೂಡ ಯಾರೋ ಒಬ್ಬರು ಮನುಷ್ಯ ಈ ಒಂದು ರೊಟ್ಟಿಯನ್ನ ತಿಂದ್ರು. ಅವ್ರು ಯಾಜಕನು ಇಲ್ಲ, ಮಹಾಯಾಜಕನು ಇಲ್ಲ. ಯಾರ್ರಿ? ದಾವೀದನು. ಯಾರು ಅಂತ ಕೇಳಿದ್ರೆ ದಾವಿದನು ತಿಂದಿದ್ದಾನೆ ಅಂತ ನಾವು ನೋಡಿದೀವಿ ಅಲ್ವಾ? ಅದು ಸೈನಿಕರು. ವೆರಿ ಗುಡ್. ದಾವಿದು ಮತ್ತೆ ಸೈನಿಕರು ತಿಂದ್ರಂತೆ. ದಾವಿದು ಮತ್ತೆ ಸೈನಿಕರು ತಿಂದ್ರಂತೆ. ನೋಡ್ಬೇಕಾದ್ರೆ ಇದು ಯಾರು ಇದನ್ನ ಕೋಟ್ ಮಾಡ್ತಾರೆ ಅಂತ ಕೇಳುವಾಗ, ಇದನ್ನ ಯಾರು ಹೇಳ್ತಾರೆ ಅಂತ ಕೇಳುವಾಗ ಯೇಸು ಕ್ರಿಸ್ತನು ಎಲ್ಲಿ ಹೇಳ್ತಾರೆ ಅಂತ ಕೇಳಿದ್ರೆ ನಮ್ಗೆಲ್ಲ ಗೊತ್ತಿದ್ದಂಗೆ ಅವ್ರ ಹತ್ರ ಯಾವಾಗ ಅಂತ ಕೇಳಿದ್ರೆ ಅವ್ರನ್ನ ಒಂದು ವಿಷಯ ಕೇಳ್ತಾರೆ. ನೀನು ಯಾವಾಗ ನೋಡಿದ್ರೆ ಕ್ರಿಸ್ತನನ್ನು ಕೇಳ್ತಾರೆ, ಸಬ್ಬಾತ್ ದಿನದಲ್ಲಿ ಯಾವಾಗೂ ನೀನ್ ಏನ್ ಮಾಡ್ತೀಯ, ನೀನು ಅದ್ಭುತಗಳನ್ನ ಮಾಡ್ತೀಯಲ್ಲ ಅಂತ ಹೇಳ್ತಾರೆ ಅಲ್ವಾ? ಅವಾಗ ಆ ವಿಷಯ ಹೇಳುವಾಗ ಯೇಸು ಕ್ರಿಸ್ತನು ಒಂದು ವಿಷಯ ಹೇಳ್ತಾನೆ. ಏನಂತ ಹೇಳಿದ್ರೆ ಓದನ ಮತ್ತೆ 12ನೇ ಅಧ್ಯಾಯ 3ನೇ ವಾಕ್ಯ 4ನೇ ವಾಕ್ಯ. ಮತ್ತೆ 12ನೇ ಅಧ್ಯಾಯ 3-4. ಆತನು ಅವರಿಗೆ, ದಾವೀದನು ತಾನು ತನ್ನ ಸಂಗಡ ಇದ್ದವರು ಹಸಿದಾಗ ಏನು ಮಾಡಿದನೆಂಬುದನ್ನು ನೀವು ಓದಲಿಲ್ಲವೋ? ಅವನು ದೇವರ ಮಂದಿರದೊಳಕ್ಕೆ ಹೋಗಿ ಯಾಜಕರು ಮಾತ್ರವೇ ಹೊರತು ತಾನಾಗಲಿ ತನ್ನ ಸಂಗಡ ಇದ್ದವರಾಗಲಿ ತಿನ್ನಬಾರದಾಗಿದ್ದ ನೈವೇದ್ಯದ ರೊಟ್ಟಿಗಳನ್ನು ತಿಂದನಲ್ಲವೇ? ನೋಡಿದ್ರ ಸಹೋದರ ಯೇಸು ಕ್ರಿಸ್ತನ್ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ನೀವು ಓದಲಿಲ್ಲವೋ? ಅಲ್ಲಿ ದಾವಿದನು ಆತನ ಒಂದು ಆ ಸಂಗಡ ಇದ್ದಿದ್ದಂತ ಆ ಯಾರು ತಿನ್ನಬಾರದಂತ ರೊಟ್ಟಿ ಅಂತ ಹೇಳಿರುವ ಅಲ್ಲಿಗೆ ಆ ನೈವೇದ್ಯ ರೊಟ್ಟಿಯನ್ನು ದಾವಿದು ಮತ್ತೆ ಅವರ ಸೈನಿಕರನ್ನು ತಿಂದಿದ್ದು ನೀವು ಓದಲಿಲ್ವೋ ಅಂತ ಕೇಳ್ತಾರೆ. ಇದು ಸರಿಯಾ? ನೀವ್ ಹೇಳ್ರಿ. ಈಗ ಒಂದು ನ್ಯಾಯಗಳಲ್ಲಿ ಒಂದು ಅಲ್ಲಿರುವ ಕಟ್ಟಳೆಗಳಲ್ಲಿ ಕೊಟ್ಟಿರುವ ಕಟ್ಟಳೆಗಳಲ್ಲಿ ಈಗ ದಾವಿದ ಬಗ್ಗೆ ಹೇಳ್ತಾರೆ. ದಾವಿದನು ಅಲ್ಲಿಗೆ ಹೋಗಿ ಆ ರೊಟ್ಟಿಯನ್ನ ಕೇಳುವಾಗ ಅವರು ಸೇನೆಗಳೊಳಗೆ ಇವ್ರಿಗೆ ಏನ ಮಾಡ್ತಾರೆ ಕೇಳಿದ್ರೆ, ಎಲ್ಲಿಂದನೇ ಇವರು ಪ್ರಯಾಣ ಮಾಡ್ಕೊಂಡು ಬರ್ತಾರೆ, ಎಲ್ಲ ಮನೆಯೆಲ್ಲ ಬಿಟ್ಟು ಬಂದಿದ್ದಾರೆ,
ಅವರು ಏನಾಗ್ಲಿಲ್ಲ ಅಂತಂದ್ರೆ 3 ದಿವಸ 4 ದಿವಸ ಅವ್ರು ಮದುವೆ ಆಗಿದ್ರು ಕೂಡ ಅವರು ಸ್ತ್ರೀಗಳ ಸಂಬಂಧ ಇಲ್ದಿರ ಅವರು ಪರಿಶುದ್ಧವಾಗಿದ್ರು. ಅವ್ರು ಬರುವಾಗ ಇಲ್ಲಿಗೆ ಅವರು ಹೊಟ್ಟೆ ಹಸಿವು ಅವ್ರ ಕೈಯಲ್ಲಿ. ಆಗ ಅವರು ಕೇಳುವಾಗ ಈಗ ಒಂದು ಮೇಜೆಯಲ್ಲಿ ಇದ್ದಿದ್ದಂತ ಆ ರೊಟ್ಟಿಯನ್ನ ಯಾರು ಕೊಡಬಾರ್ದು ಅಂತ ವಾಕ್ಯ ಹೇಳುವಾಗ, ಈಗ ಈತನು ಇಲ್ಲಿದ್ದ ಮಹಾಯಾಜಕನು ದಾವಿದಿಗೆ ಕೊಟ್ಟಿದ್ದು ಸರಿಯಾ ಸರಿ ಇಲ್ವಾ? ಅದು ಕೊಟ್ಟಿ ಸರಿ ಬ್ರದರ್, ಅದು ಬೇರೆ ದಿನ ತಿಂತಾರ ಅವರು. ಹಬ್ಬದಿಂದಲೇ ಅದು ತಿನ್ಬಾರ್ದು ಅಂತ ಹೇಳ್ತಾರೆ. ಹಬ್ಬದ ದಿನಲ್ಲಿ ತಿನ್ನಬಾರ್ದು ಅಂತ ಹೇಳಿದ್ರ? ಅಂದ್ರೆ ಆ ದಿನ ಅಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ ಶಿಷ್ಯರಿಗೆ, ಅವರು ಹಾದು ಹೋಗುವಾಗ ತೆನೆಗಳನ್ನ ಮುರ್ಕೊಂಡು ತಿಂದಾಗ ಅದೇ ಅದು ಬೇರೆ ದಿನದಲ್ಲಿ ಅದು ತಿಂದ್ರೆ ತಪ್ಪಿಲ್ಲ ಅಂತ ಹೇಳ್ತಾರೆ. ಓಹೋ, ಕರೆಕ್ಟ್. ನೀವು ಹೇಳೋ ಒಂದು ವಿಷಯ ಏನಂತ ಕೇಳಿದ್ರೆ ಸಹೋದರರೇ, ನಾನು ಮುಂಚೆನೆ ಅದಕ್ಕೆ ವಾಕ್ಯ ನಿಮಗೆ ತೋರಿಸಿದ್ದು. ಏನು ವಿಷಯ ಅಂತ ಅಲ್ಲ, ಏನ್ ವಿಷಯ ಗೊತ್ತಾ? ಈಗ ನೋಡ್ರಿ, ನಾನು ಹೇಳ್ದಲ್ಲ, ಹೇಳಿ. ಈಗ 6 ದಿನ 7 ದಿನ ಆಗಿಂದಾಗ ಅದು ಯಾಜಕರು ತಿನ್ನೋ ಭಾಗ ಅದು. ಆ ಟೈಮ್ ನಲ್ಲಿ ದಾವಿದ ಅವನ್ ಸೈನಿಕರು ಬರ್ತಾರಲ್ರಿ, ಆ ವಾರಕ್ಕೊಂದೇ ಚೇಂಜ್ ಮಾಡ್ಬೇಕಾಗಿತ್ತ ರೊಟ್ಟಿ. ಅದು ಚೇಂಜ್ ಮಾಡಿದ ರೊಟ್ಟಿನೇ ಕೊಟ್ಟಿರೋದು. ವೆರಿ ಗುಡ್. ಸೊ ಆಗಿರುವಾಗ ಇವ್ರು ಯಾರು ಆ ಒಂದು ಆಜ್ಞೆಯನ್ನು ಮೀರ್ಲಿಲ್ಲ. ಅಲ್ಲಿ ನಡೆದಿರೋ ಘಟನೆ ಏನಂತ ಕೇಳಿದ್ರೆ, ಇವ್ರು ಹೋಗಿ ಅದನ್ನ ಕೇಳುವಾಗ ಅವರು ಕೊಡಲ್ಲ ಅಂತ ಮತ್ತೆ ಹೇಳ್ತಾರ ಅವ್ರು. ಆದ್ರೆ ಅವರು ದಾವಿದ್ ಏನ್ ಹೇಳ್ತಾನೆ ಕೇಳಿದ್ರೆ, ಅದನ್ನು ನೀನು ಕೊಡ್ಬೇಡ, ಆದ್ರೆ ಇವತ್ತು ಸಬತ್ ಅಲ್ಲ, ಹೆಂಗಿದ್ರು ಅದನ್ನ ಏನ್ ಮಾಡ್ತೀರ ನೀವು, ಅದನ್ನ ಬೇರೆ ಅದನ್ನ ಚೇಂಜ್ ಮಾಡ್ಬೇಕಲ್ಲ, ಅವಾಗ ಅದನ್ನ ಕೊಡ್ಬೋದಲ್ಲ ಅಂತ ಹೇಳಿ ಅದನ್ನ ತಿಂದು ಆ ಸೇನೆಗಿರಿಗಳು ಕೂಡ ಕೊಟ್ಟಿದ್ರಂತೆ. ಇದು ಎಲ್ಲಿ ಬರೆದಿದೆ ಅಂತ ಕೇಳಿದ್ರೆ, 1ನೇ ಸ್ಯಾಮ್ಯುಯೇಲನು 21ನೇ ಅಧ್ಯಾಯ 5-6ನೇ ವಾಕ್ಯ. ದಾವೀದನು 21ನೇ ಓದ್ರಿ. ಯಾಜಕನು ದಾವೀದನಿಗೆ, ನನ್ನ ಬಳಿಯಲ್ಲಿ ಮೀಸಲ ರೊಟ್ಟಿಗಳ ಹೊರತು ಬೇರೆ ರೊಟ್ಟಿಗಳಿಲ್ಲ. ನಿನ್ನ ಆಳುಗಳು ಸ್ತ್ರೀ ಸಂಗ ಬಿಟ್ಟವರಾಗಿದ್ದರೆ ಅವುಗಳನ್ನು ಕೊಡಬಹುದು ಎನ್ನಲು, ದಾವೀದನು, ನಮ್ಮ ಎಲ್ಲಾ ಯುದ್ಧ ಪ್ರಯಾಣಗಳಲ್ಲಿ ಸ್ತ್ರೀ ನಿಷೇಧ ಮಾಡುವಂತೆ ಈಗಲೂ ಮಾಡಿದ್ದೇವೆ. ನಾವು ಸಾಧಾರಣ ಕಾರ್ಯಕ್ಕೆ ಹೊರಟಾಗಲೂ ಆಳುಗಳ ಸಾಮಾನುಗಳು ಪರಿಶುದ್ಧವಾಗಿರುತ್ತಿದ್ದವು. ಈ ದಿನದಲ್ಲಿ ಅವು ಎಷ್ಟೋ ಹೆಚ್ಚಾಗಿ ಪರಿಶುದ್ಧವಾಗಿರುವವಲ್ಲವೇ ಎಂದು ಉತ್ತರ ಕೊಟ್ಟನು. ಬಿಸಿ ರೊಟ್ಟಿಗಳನ್ನು ಅರ್ಪಿಸಿದ ಆ ದಿನದಲ್ಲಿ ಯೆಹೋವನ ಸನ್ನಿಧಿಯಿಂದ ತೆಗೆಯಲ್ಪಟ್ಟ ನೈವೇದ್ಯವಾದ ಮೊದಲ ರೊಟ್ಟಿಗಳ ಹೊರತು ಅಲ್ಲಿ ಬೇರೆ ರೊಟ್ಟಿಗಳಿರಲಿಲ್ಲವಾದ್ದರಿಂದ ಯಾಜಕನು ಆ ಪರಿಶುದ್ಧವಾದ ರೊಟ್ಟಿಗಳನ್ನೇ ಕೊಟ್ಟು ಬಿಟ್ಟನು. ನೋಡಿದ್ರ ಸಹೋದರರೇ, ಇಲ್ಲಿಗೆ ನಡೆದಂತ ಘಟನೆ ಇದೆ. ಓಕೆ, ಸೊ ಈ ರೊಟ್ಟಿಯನ್ನ ಅಲ್ಲಿಗೆ ಕೊಟ್ಟಿರೋ ಕಾರಣ ಏನಂತ ಕೇಳಿದ್ರೆ, ಆ ಒಂದು ಸಬ್ಬತ್ ದಿನ ಅದನ್ನ ಚೇಂಜ್ ಮಾಡುವಾಗ ಅದರ ಪರಿಶುದ್ಧ ರೊಟ್ಟಿಯಾಗಿ ಇತ್ತು. ಅದು ಏನಾಯ್ತು ಅಂತ ಕೇಳಿದ್ರೆ, ಅದು ಇಟ್ಟಿರೋ ಇವಾಗ ಬಿಸಿಯಾಗಿ ಇಟ್ಟಿರುವ ಒಂದು ರೊಟ್ಟಿ ಅದು ಯಾಜಕರಿಗೆ, ಆಗ ಆ ಮಿಗಿಳ್ತಿರೋದನ್ನ ತಗೊಂಡ್ ಬಂದು ಯಾರಿಗೆ ಕೊಡ್ತಾರೆ ಅಂತ ಕೇಳಿದ್ರೆ ಇಲ್ಲಿಗೆ ಕೊಡೋದಂತ ನೋಡ್ತೀವಿ. ಸಹೋದರರೇ, ಈಗಿರುವಾಗ ನಮ್ಗೆಲ್ಲ ಗೊತ್ತಿದ್ದಂಗೆ ಇಲ್ಲಿ ತನಕ ನಾವು ಓದಿದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಈ ವಿವರಣೆಗಳು ಈ ಮೇಜದ ರೊಟ್ಟಿಯ ಬಗ್ಗೆ, ಅದು ನೈವೇದ್ಯ ಆದ ಈ ಒಂದು ಮೇಜೆಯ ರೊಟ್ಟಿಯ ಮೇಜೆ ಅಂತ ನೋಡ್ತೀವಿ. ಇದರ ಒಂದು ಸ್ಪಿರಿಚುವಲ್ ಮೀನಿಂಗ್ ಅಂತ ಕೇಳಿದ್ರೆ, ಆತ್ಮೀಯ ರೀತಿಯಲ್ಲಿ ಇರುವಂತ ಇದರ ಒಂದು ಅರ್ಥಗಳು ಏನಪ್ಪಾ ಅಂತ ನಾನು ಇವಾಗ ನೋಡಿದ್ವಿ. ಇವಾಗ ಹೆಂಗೋ ನಾವು ಏನ್ ಮಾಡಿದ್ದೀರಿ ಅಂತ ಕೇಳಿದ್ರೆ, ಇವೆಲ್ಲ ಓದ್ಬಿಟ್ಟಿದ್ರಿ ಏನೆಲ್ಲ ನಡೀತು. ಫಸ್ಟ್ ಆಫ್ ಆಲ್ ಒಂದು ಮೇಜೆಯನ್ನ ಮಾಡಬೇಕು. ಆ ಮೇಜೆ ಬಂದು ಅದು ಜಾಲಿ ಮರದಲ್ಲೇ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಅದರ ಸುತ್ತಲೂ ನೋಡ್ಬೇಕಾದ್ರೆ ಅದರ ಒಂದು ಏನ್ರಿ ಅಲ್ಲಿ ಒಂದು ಬಾರ್ಡರ್ ಅಲ್ಲಿ ಅದು ಕ್ರೌನ್ ಅಂತ ಹೇಳ್ತಾರೆ, ಒಂದು ಕ್ರೌನ್ ತರ, ಒಂದು ಕ್ರೀಟ ತರ ಅದನ್ನ ಮಾಡಿರ್ಬೇಕು. ಆ ಮೇಜಕ್ಕೆ ಕೆಳಗೆ ಇರುವ ಕಾಲುಗಳಲ್ಲಿ 4 ಬಳೆ ಅಂತ ಹೇಳುವಾಗ, ಬಳೆ ಅನ್ನುವಾಗ ಅದೊಂದು ರಿಂಗ್ ಅನ್ನ ಮಾಡಿ, ಅದಕ್ಕೆ ಜಾಲಿ ಮರದಲ್ಲಿ ಮಾಡಿದಂತ ಆ ಕೋಳ್ಗಳಲ್ಲಿ ಏನ್ ಮಾಡ್ಬೇಕಂತ ಕೇಳಿದ್ರೆ, ಎಲ್ಲ ಬಂಗಾರದ ತಗಡನ್ನ ಸುತ್ತಿ
ಅದರಲ್ಲಿ ಹಾಕಿ ಅದನ್ನ ಹೊತ್ತುಕೊಳ್ಳೋದಕ್ಕೆ ಅದನ್ನ ಉಪಯೋಗ ಮಾಡ್ಬೇಕು ಅಂತ ಹೇಳಿದ್ರೆ, ಆಮೇಲೆ ಏನ್ ಮಾಡು ಅಂತ ಹೇಳಿದ್ರೆ ಅಲ್ಲಿ ಇದ್ದಿದ್ದಂತ ರೊಟ್ಟಿ ಅಲ್ವಾ, ಆ ರೊಟ್ಟಿಯನ್ನ ಮಾಡಕ್ಕೆ ಹೇಳಿದ್ರು. ಆ ರೊಟ್ಟಿ ಮಾಡುವಾಗ ಒಂದೊಂದು ರೊಟ್ಟಿ ಎಷ್ಟಿತ್ರಿ? ಯಾರಿಗಾದ್ರೆ ಜ್ಞಾಪಕ ಇದೆಯಾ? ನಾವು ಓದುವಾಗ ಅದು ಓದಿದ್ರಿ. ಎಷ್ಟು ಅಂತ ಕೇಳಿದ್ರೆ 6 ಸೇರಿನದಾಗಿರ್ತದೆ. ಎಷ್ಟಿತ್ತು ಸಿಸ್ಟರ್? 6 ಸೇರಿನದಾಗಿ. ಎಷ್ಟು ಇತ್ತು? ಒಂದೊಂದು ರೊಟ್ಟಿ ಒಂದೊಂದು ಕೇಕ್ ಎಷ್ಟಿರ್ಬೇಕು ನೋಡ್ರಿ. ನಮ್ಗೊಂದು ಡೌಟ್ ಇರ್ತದೆ. ಏನಪ್ಪಾ ಡೌಟ್ ಇರ್ತದೆ ಅಂತ ಹೇಳಿದ್ರೆ, ಇಲ್ಲಿ 12 ಇರುವ ಒಂದು ರೊಟ್ಟಿ, ಈ 12 ರೊಟ್ಟಿ ಒಂದು ವಾರಕ್ಕೆ ಸಾಲ್ತದ ಅಂತ ಡೌಟ್ ಇರ್ತದೆ ನಮ್ಗೆ ಅಲ್ವಾ. ಅಲ್ಲಿರುವ ಯಾಜಕರುಗಳೆಲ್ಲ ಇರ್ತಾರೆ, ಹಿಂಗೆ ಒಂದು ರೊಟ್ಟಿ 12 ಅಲ್ಲಿರುವ 15 ಅದು 7 ದಿವಸ ಇರಬೇಕು. 7 ದಿವಸಕ್ಕೆ ಈ 12 ರೊಟ್ಟಿ ಸಾಲ್ತದ ಅಲ್ಲಿರುವವ್ರಿಗಲ್ಲ ಅಂತ ಕೇಳಿದ್ರೆ, ಅಲ್ಲಿ ಇದ್ದಿದ್ದಂತ ಒಂದು ರೊಟ್ಟಿ ಸುಮಾರು ಎಷ್ಟಿರ್ಬೇಕಂದ್ರೆ 2 kg ಇರ್ತದೆ. ಅದೇ 6 ಸೇರಿನಿಂದ ಮಾಡಿರ್ತಾರೆ ಬ್ರದರ್ ಅಲ್ವಾ. ಆ ಸೇರುಗಳು ನೋಡ್ಬೇಕಾದ್ರೆ ಅದು ಒಂದೊಂದು ಕೂಡ ಕೆಜಿ, ಒಂದೊಂದು 2 kg ಇರ್ತದೆ. ಸಾಗಿರುವಾಗ ಒಂದು ತಗೊಂಡ್ರೆ ಸಾಕು, ಒಂದು ರೊಟ್ಟಿ ತಗೊಂಡ್ರೆ ಅಲ್ಲಿ ಇದ್ದಿದ್ದಂತ ಎಲ್ಲಾ ಯಾಜಕರು ತಿನ್ಬಹುದು ಅಂತ ಅಷ್ಟೊಂದು ಇತ್ತಂತೆ ಅದಲ್ಲ. ಸೊ ಹೀಗಿರುವಾಗ ಇದ್ರ ನಾವು ಸೋದರರೇ ಮೇಲೆ ಇದ್ದಿದ್ದಂತ ಎಲ್ಲಾ ವಿಷಯಗಳನ್ನು ಕೂಡ ನೋಡಿದ್ವಿ. ಇವಾಗ ನಾವು ಅದರ ಒಂದು ಸ್ಪಿರಿಚುವಲ್ ಮೀನಿಂಗ್ ಏನಪ್ಪಾ, ಏನಿದೆ ಸ್ಪಿರಿಚುವಲ್ ಮೀನಿಂಗ್, ಇದಕ್ಕೆ ಅರ್ಥ ಏನು ಅಂತ ನಾವು ನೋಡುವಾಗ ಇದು ಫಸ್ಟ್ ಆಫ್ ಆಲ್ ಹೇಳ್ರಿ, ನಾವು ಬ್ರೆಡ್ ಅಂತ ಹೇಳಿದ್ರೆ ಮೇಜೆ. ಈ ಮೇಜೆ ಯಾರನ್ನ ಸೂಚನೆ ಮಾಡ್ತದೆ ಮೊದಲು ನೋಡೋಣ ಫಸ್ಟ್. ಓಕೆ, ಈ ಮೇಜೆ ಇರೋದು, ಆ ಮೇಜೆ ಯಾರನ್ನ ಸೂಚನೆ ಮಾಡ್ತದೆ ಅಂತ ನೋಡುವಾಗ ಇದು ಕಂಪ್ಲೀಟ್, ಇದು ಸಭೆ. ಮೊದಲು ನೋಡ್ರಿ, ಈ ಮೇಜೆ ರೊಟ್ಟಿಯ ಬಗ್ಗೆ ನಾವು ಮಾತಾಡ್ಲಿಲ್ಲ ಇನ್ನ. ಈ ಮೇಜೆ ಬಂದು ಯಾರನ್ನ ಸೂಚನೆ ಮಾಡ್ತದೆ ಅಂತ ಕೇಳಿದ್ರೆ, ಇದು ಅದು ಕಂಪ್ಲೀಟ್ ಸಭೆ, ಚರ್ಚು ಅಂತ ನಾವು ನೋಡ್ತೀವಿ. ಯಾಕಂತ ಹೇಳಿದ್ರೆ ಆ ಚರ್ಚು ಏನ್ ಮಾಡ್ಬೇಕಂತ ಹೇಳಿದ್ರೆ, ಮುಖ್ಯವಾಗಿ ಆ ಚರ್ಚ್ ಮೇಲೆ ಅದಿದ್ದಂತ ಮೇಜೆ ಮೇಲೆ ಏನಿತ್ತಪ್ಪ ಅಂತ ಹೇಳಿದ್ರೆ ಅದು ರೊಟ್ಟಿಗಳಿತ್ತು. ಈ ರೊಟ್ಟಿ ಅಂತ ಹೇಳುವಾಗ ಬೈಬಲ್ ಅಲ್ಲಿ ರೊಟ್ಟಿಗೆ ಏನೆಲ್ಲ ಅಂತ ಹೇಳಿದ್ರೆ ಏನಪ್ಪಾ ಅದಕ್ಕೆ ಹೋಲಿಕೆ ಮಾಡ್ತಾರೆ ರೊಟ್ಟಿಗೆ ಅಂತ ಹೇಳಿದ್ರೆ, ನಮ್ಗೆಲ್ಲ ಗೊತ್ತಿದ್ದಂಗೆ ದೇವರ ವಾಕ್ಯ ಅಲ್ವಾ. ದೇವರ ವಾಕ್ಯಕ್ಕೆ ಹೋಲಿಕೆ ಆಗ್ತದೆ. ದೇವರ ವಾಕ್ಯ ಹೋಲಿಕೆ ಆಗ್ತದೆ ಅಂತ ಕೇಳಿದ್ರೆ, ನಮಗೆ ಕ್ರಿಸ್ತನ ಯೇಸು ಕ್ರಿಸ್ತನಿಗೆ ನಮಗ್ ಗೊತ್ತು, ಸೈತಾನು ಬಂದು ಕೇಳುವಾಗ ಅವಾಗ ಏನ್ ಹೇಳ್ತಾರೆ, ಯೇಸು ಸ್ವಾಮಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಮನುಷ್ಯನು ಬರೀ ರೊಟ್ಟಿಯಿಂದಾನೇ ಏನ್ ಮಾಡಲ್ಲ, ಬದುಕಿರ್ಲ, ತಂದೆ ವಾಕ್ಯ ಅಂತ ಅದನ್ನ ಹೋಲಿಕೆ ಮಾಡೋದು ನೋಡ್ತೀವಿ ಅಲ್ವಾ. ವಾಕ್ಯಕ್ಕೆ ಅದನ್ನ ಸಂಬಂಧಪಡಿಸಿ ಮಾತಾಡ್ತಾರೆ. ರೊಟ್ಟಿ ವಾಕ್ಯ, ಬರೀ ಮನುಷ್ಯ ಅವನು ಜೀವಿಸುದು, ಅವನಿಗೆ ಬರುವ ಬಲ ಎಲ್ಲ ಆ ಜೀವ ಅಲ್ಲ, ಬರೀ ರೊಟ್ಟಿಯಲ್ಲಿ ಮಾತ್ರ ಅಲ್ಲ ಅಂತ ಹೇಳ್ತಾರೆ. ಅದು ದೇವರ ವಾಕ್ಯದಿಂದ ಅಂತ ಹೇಳುವಾಗ ಇವಾಗ ನಮಗೆ ಚೆನ್ನಾಗಿ ಗೊತ್ತು, ಅಲ್ಲಿ ಇಟ್ಟಿದ್ದಂತ ಆ ರೊಟ್ಟಿ ಏನಕ್ಕೆ ಹೋಲಿಕೆ ಆಗ್ತದೆ ಅಂತ ಕೇಳಿದ್ರೆ ದೇವರ ವಾಕ್ಯಕ್ಕೆ ಹೋಲಿಕೆ ಆಗ್ತದೆ. ಮೊದಲು ನಾವು ಅದನ್ನ ನೋಡೋಣ. ನಾವೇ ದೇವರ ವಾಕ್ಯ ಅಂತ ಹೇಳುವಾಗ ಅನೇಕ ರೀತಿಯಲ್ಲಿ, ಅನೇಕ ಒಂದು ನಾನಾ ರೀತಿಯಲ್ಲಿ ವಾಕ್ಯಕ್ಕೆ ಸಂಬಂಧಪಟ್ಟ ವಿಷಯಗಳು ಎಲ್ಲಿ ಮಾತಾಡಿದಾರೆ ಅಂತ ಕೇಳಿದ್ರೆ ಬೈಬಲ್ ಅಲ್ಲಿ ಮಾತಾಡಿರೋದು ನೋಡ್ತೀವಿ. ಮೊದಲು ನೋಡ್ಬೇಕಾದ್ರೆ ರೊಟ್ಟಿ ಅಂತ ಹೇಳ್ತಾರೆ. ಎರಡನೇದು ನೋಡ್ಬೇಕಾದ್ರೆ ನೀರು ಕೂಡ ವಾಕ್ಯ ಅಂತ ಹೇಳಿದೆ ಅಲ್ವಾ. ಒಂದು ನೀರು ತೋರಿಸಿ ಆ ನೀರು ಕೂಡ ವಾಕ್ಯಕ್ಕೆ ಸಂಬಂಧಪಟ್ಟು ಮಾತಾಡೋದು ನೋಡ್ತೀವಿ. ಆಮೇಲೆ ಏನಂತ ದೇವರ ವಾಕ್ಯ ಬೆಂಕಿಯ ತರ ಇರ್ತದೆ ಅಂತ ಕೂಡ ಹೇಳ್ತಾರೆ. ಆ ಬೆಂಕಿಗೆ ಕೂಡ ಹೋಲಿಕೆ ಮಾಡಿ ಮಾತಾಡ್ತಾರೆ. ಆಮೇಲೆ ಚಮಟಿಗೆ, ಒಂದು ಚಮಟಿ ಒಡೆಯುವ ಚಮಟಿಗೆ ಏನಾಗಿದೆ ಅಂತ ಹೇಳಿದ್ರೆ ದೇವರ ವಾಕ್ಯಕ್ಕೆ ಹೋಲಿಕೆ ಆಗ್ತದೆ. ಆಮೇಲೆ ನೋಡ್ಬೇಕಾದ್ರೆ ಶಿಕ್ಕಿಲ್ ಅಂತ ಹೇಳಿದ್ರೆ ಕತ್ತಿ, ಹಿಬ್ಬಾಯಿ ಕತ್ತಿಗೆ ದೇವರ ವಾಕ್ಯಕ್ಕೆ ಹೋಲಿಕೆ ಮಾಡಿ ಮಾತಾಡುತ್ತೆ ಬೈಬಲ್ ಹೇಳೋದು ಅಂತ ನೋಡ್ತೀವಿ. ಆಮೇಲೆ ನೋಡ್ಬೇಕಾದ್ರೆ ಬ್ರೆಡ್ ಅಲ್ವಾ. ಇವೆಲ್ಲ ನಾವು ನೋಡ್ಬೇಕಾದ್ರೆ ಬೈಬಲ್ ಅಲ್ಲಿ ಅನೇಕ ನಾನಾ ರೀತಿ ಅನೇಕ. ಆಮೇಲೆ ದೂತನನ್ನು ಎಂಬಂತೆ ದೇವ್ರ ವಾಕ್ಯ ಕಳಿಸ್ತಾರ. ಅದು ಕೂಡ ನಾವು ನೋಡ್ತೀವಿ. ದೂತನ ಕಳಿಸುವ ಇವೆಲ್ಲ ನೋಡ್ಬೇಕಾದ್ರೆ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟ ವಿಷಯಗಳೆಲ್ಲ ಅನೇಕ ವಿಷಯಗಳು ಹೇಳ್ತಾರೆ. ಅಂದ್ರೆ ಬೈಬಲ್ ನಮಗೆ ಅದನ್ನ ಪ್ರೆಸೆಂಟ್ ಮಾಡುವಾಗ ನಮಗೆ ಆಹಾರಕ್ಕೆ, ಆತ್ಮೀಯ ರೀತಿಯಲ್ಲಿ ಇರುವ ಆಹಾರಕ್ಕೆ ದೇವರ ವಾಕ್ಯವನ್ನ ಹೋಲಿಕೆ ಮಾಡಿ ಮಾತಾಡುತ್ತ ನೋಡ್ತೀವಿ ಅಲ್ವಾ. ಹಾಗಾದ್ರೆ ಸೋದರರೇ, ಅಪೊಸ್ತಲ ಪೇತ್ರರು ಅದನ್ನ ಮಾತಾಡುವಾಗ ಯಾಕೆ ಹೇಳ್ತಾರೆ ಅಂತ ಕೇಳಿದ್ರೆ, ನೋಡ್ರಿ ಒಂದು ವಾಕ್ಯ ಕೂಡ ಓದೋಣ. 1 ಪೇತ್ರ
2ನೇ ಅಧ್ಯಾಯ 2ನೇ ವಾಕ್ಯ ಓದ್ರಿ. ಫಸ್ಟ್ 1ನೇ ಪೇತ್ರ 2ನೇ ಅಧ್ಯಾಯ 2ನೇ ವಾಕ್ಯ. ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಕರ್ತನು ದಯಾಳುವೆಂದು ನೀನು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೋ. 1ನೇ ಪೇತ್ರ 2ನೇ ಅಧ್ಯಾಯ 2ನೇ ವಾಕ್ಯನ ಹೌದು ಬ್ರದರ್. ಎಲ್ಲಾ ತರ ಅದು ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಶುದ್ಧ ಹಾಲು ಅಂತ ಹೇಳ್ತಾರೆ. ಹಸಿ ಮಕ್ಕಳು ಅಂತ ಹೇಳುವಾಗ ಬೇಸಿಕ್ ಅಂತ ಹೇಳಿದ್ರೆ ಮಕ್ಕಳಿಗೆ ಕೊಡುವ ಹಾಲಂಗೆ ದೇವರ ವಾಕ್ಯ ಅದಕ್ಕೆ ಮೊದಲೇ ಹೋಲಿಕೆ ಮಾಡ್ತಾರೆ. ಯಾವ್ದಕ್ಕೆ ಅಂತ ಕೇಳಿದ್ರೆ ಮಿಲ್ಕ್ ಅಂತ ಹೇಳ್ತಾರೆ. ಮಿಲ್ಕ್ ಅಂತ ಹೇಳುವಾಗ ಹಾಲಿಗೆ ಸಂಬಂಧಪಟ್ಟ ಮಾತಾಡ್ತಾರೆ ಅಲ್ವಾ. ಹಾಗಾದ್ರೆ ನೋಡ್ರಿ, ದೇವರ ವಾಕ್ಯ ಯಾವ ತರ ಇರೋದು, ಹಸಿ ಮಕ್ಕಳು ಅಂತ ಹೇಳುವಾಗ ಬೇಸಿಕ್ ಆಗಿ ಅವ್ರಿಗೆ ಜೀರ್ಣ ಆಗೋದಿಲ್ಲ. ಏನೇ ಒಂದು ತಿಂದ್ರೆ ಕೂಡ ಅವ್ರಿಗೆ ಬೇರೆ ಒಂದು ದೊಡ್ಡ ಒಂದು ಮಾಂಸದ ಒಂದು ಆಹಾರವನ್ನು ಕೊಡೋಕ್ ಸಾಧ್ಯವಲ್ಲ, ಗಟ್ಟಿಯಾದ ಆಹಾರ ಕೊಡೋಕ್ ಸಾಧ್ಯವಿಲ್ಲ. ಆದ್ರೆ ಅವ್ರಿಗೆ ಹೆಂಗ್ ಕೊಡ್ಬೇಕಂತ ಹೇಳಿದ್ರೆ ಒಂದು ಹಾಲಿನ ರೀತಿಯಲ್ಲಿ ನಾವು ದೇವರ ವಾಕ್ಯ ಕೂಡ ಅವ್ರಿಗೆ ಹೆಂಗ್ ಕೊಡ್ಬೇಕಂತ ಹೇಳಿದ್ರೆ ಹಾಲಿನ ರೀತಿಯಲ್ಲಿ ಕೊಡ್ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ದೇವರ ವಾಕ್ಯ ಯಾವ್ದಕ್ಕೆ ಸಂಬಂಧಪಟ್ಟು ಮಾತಾಡ್ತಾರೆ ಅಂತ ಕೇಳಿದ್ರೆ ಅದು ಹಾಲಿಗೆ ಕೂಡ ಸಂಬಂಧಪಟ್ಟ ಮಾಡ್ತಾರೆ. ಹಾಲಿಗೆ ಅಂತ ಕೇಳಿದ್ರೆ ಇಟ್ಸ್ ನಾಟ್ ಬಿ ಎ ಸಾಲಿಡ್ ಫುಡ್, ಗಟ್ಟಿಯಾದ ಆಹಾರ ಇರಬಾರ್ದು. ಅದೇನಾಗ್ಬೇಕು ಅಂತ ಕೇಳಿದ್ರೆ ಸಹೋದರರೇ ಅದು ತೆಳ್ಳಗಾಗಿರುವಾಗ ಕೊಡ್ಬೇಕು. ಅದಕ್ಕೆ ನೋಡ್ರಿ, ಕೆಲವು ಟೈಮಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಬಂದ ತಕ್ಷಣವೇ ಒಬ್ರಿಗೆ ನಾವು ಟ್ರಿನಿಟಿ ಮಾತಾಡ್ಬಿಡ್ತೀವಿ, ಕೆಲವರಿಗೆ ನಾವು ಏನ್ ಮಾಡ್ಬಿಡ್ತೀವಿ ದೇವರ ಯೋಜನೆ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿ ಯಾವ್ದೋ ಒಂದು ದೊಡ್ಡ ದೊಡ್ಡ ವಿಷಯಗಳು ಟ್ರಿನಿಟಿ ಆಂಟಿ ಕ್ರೈಸ್ಟ್ ಬಗ್ಗೆ ಮಾತಾಡ್ಬಿಡ್ತೀವಿ. ಇವರೆಲ್ಲ ಮಾತಾಡುವಾಗ ಅವ್ರಿಗೆ ಜೀರ್ಣ ಆಗೋದಿಲ್ಲ. ಜೀರ್ಣ ಆಗದಿರ ಏನಾಗ್ತಾರೆ ಅಂತ ಹೇಳಿದ್ರೆ ಅವ್ರು ವಾಮಿಟ್ ಅಂತ ಹೇಳಿದ್ರೆ ಅದನ್ನ ಒಂದು ವಾಂತಿ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಅದು ಆ ತರ ಕೊಡಬಾರ್ದು ಅಂತ ಹೇಳ್ತಾರೆ. ಹಾಗಿರುವಾಗ ಬೈಬಲ್ ಅಲ್ಲಿ ದೇವರ ವಾಕ್ಯಕ್ಕೆ 3 ವಿಧವಾದ ಆಹಾರ ಬಗ್ಗೆ ಮಾತಾಡಿರ್ತದೆ. ಒಂದು ಬಂದು ಏನಂತ ಕೇಳಿದ್ರೆ ಸಹೋದರರೇ ಅದು ಮಿಲ್ಕ್ ಅಂತ ಹೇಳ್ತಾರೆ, ಅದು ಹಾಲು. ಇನ್ನೊಂದು ಯಾವ್ದು ಅಂತ ಕೇಳಿದ್ರೆ ಆಹಾರಕ್ಕೆ ಸಂಬಂಧಪಟ್ಟು ಮಾತಾಡಿದ್ದಾರೆ ಅಂತ ಕೇಳಿ ನೋಡ್ತೀವಿ. ಹೆಬ್ರಿಯರಿಗೆ 5ನೇ ಅಧ್ಯಾಯ 12ನೇ ವಾಕ್ಯ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬಹುದಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ನೋಡಿದ್ರೆ ಹಂಗಾದ್ರೆ ಗಟ್ಟಿಯಾದ ಹಾಲು ಕುಡಿಯೋರಾಗಿದ್ದೀರಾ ಅಂತ ಹೇಳ್ತಾರೆ. ಕಾಲವನ್ನು ನೋಡ್ಬೇಕಾದ್ರೆ ಇಷ್ಟೊಳಗೆ ನೀವು ಏನ ಬೋಧಕರಾಗಿ ಇರ್ಬೇಕು. ಬೋಧಕರು ಅಂತ ಕೇಳಿದ್ರೆ ಏನರ್ತಾರೆ, ಬೋಧಕರಾಗಿ ಪ್ರೀಚರ್ ಅಲ್ಲ, ಅಲ್ಲಿ ಪ್ರೀಚರ್ ಅಂತ ಹೇಳ್ತಿಲ್ಲ ಅಲ್ಲಿಗೆ. ಈ ಕಾಲನ್ನು ನೋಡ್ಬೇಕಾದ್ರೆ ನೀವು ಬೋಧಕರಾಗಿ ಇರ್ಬೇಕು ಅಂತ ಕೇಳಿದ್ರೆ ನಿಮ್ಮ ನಡೆ ನುಡಿ ಎಲ್ಲ ಮಾತುಗಳು ಎಲ್ಲ ನೋಡಿದ್ರೆ ಬೇರೆಯವರು ನಿನ್ನಿಂದ ಅನೇಕ ವಿಷಯಗಳನ್ನ ತಿಳ್ಕೊಬೇಕಾಗಿತ್ತು. ನೀವು ನಡೆಯೋದ್ರಲ್ಲೇ ನೀವ್ ಏನಾಗಿರ್ಬೇಕು ಅಂತ ಕೇಳಿದ್ರೆ ನಮಗೆ ಬೋಧಕರಾಗಿ ಇರ್ಬೇಕು. ಆದ್ರೆ ನೀವ್ ಏನ್ ಮಾಡ್ತೀರ ಅಂತ ಕೇಳಿದ್ರೆ ದೇವರ ವಾಕ್ಯವನ್ನು ನೀವ್ ಏನ್ ಮಾಡ್ತೀರ ಅಂತ ಕೇಳಿದ್ರೆ ಅದನ್ನ ಅಭ್ಯಾಸ ಮಾಡ್ತಿಲ್ಲ, ಅದನ್ನ ಕೇಳ್ಬಿಟ್ಟು ಅದನ್ನ ಪ್ರಕಾರ ನಡೆದಿರೋ ಕಾರ್ಯ ನಡೆಯಲ್ಲ ನೀವು. ಆದ್ರಿಂದ ಇನ್ನ ನೀವು ಹಾಲು ಕುಡಿಯೋರಾಗಿದ್ದೀರಿ ಅಂತ ಹೇಳ್ತಾರೆ. ಯಾವಾಗ ಅದನ್ನ ನಾವು ಕುಡಿದ್ಬಿಟ್ಟು ಅದನ್ನ ಜೀರ್ಣವಾಗಿ ಮಾಡ್ಬಿಟ್ಟು ಅದನ್ನ ಪ್ರಕಾರ ನಡೆಯಕ್ಕೆ ಶುರು ಮಾಡ್ತಾರೋ ಅವ್ರು ಗಟ್ಟಿಯಾದ ಆಹಾರವನ್ನು ತಿನ್ನಕ್ಕೆ ಪ್ರಾಯಸ್ಥರಾಗಿದ್ದಾರೆ ಅಂತ ಅದು ವಾಕ್ಯ ಹೇಳ್ತದೆ. ಹಾಗಾದ್ರೆ ವಾಕ್ಯ ನೋಡ್ರಿ, ಒಂದು ಹಾಲಕ್ಕೆ ಹೇಳುತ್ತದೆ, ನೀನು ಅದನ್ನ ಕೇಳುವಾಗ ಮಾತ್ರ ಅದು ಆ ವಾಕ್ಯ ಹಾಳಾಗಿರ್ತದೆ. ನೀನು ಯಾವಾಗ ಅದನ್ನ ಉಣ್ಣದ ಮೇಲೆ ಅಂತ ಹೇಳುವಾಗ ನೀನು ಅದನ್ನ ಕೇಳದ ಮೇಲೆ ಅದನ್ನ ಪ್ರಕಾರ ನಡಿಲಿಲ್ಲ ಅಂದ್ರೆ ನೀನ್ ಇನ್ನ ಹಾಲು ಕುಡಿತಾ ಇದೀಯ ಅಂತ ಅರ್ಥ. ಅದನ್ನ ಪ್ರಕಾರ ನೀನ್ ನಡೆಯಕ್ ಶುರುವಾದ್ರೆ ಅದು ಗಟ್ಟಿಯಾದ ಆಹಾರವಾಗಿ ನಿನಗೆ ಸೇರಲ್ಪಡ್ತದೆ ಅಂತ ಹೇಳ್ತಾರೆ. 13ನೇ ವಾಕ್ಯ ಓದಿಸ್ತಾರಂಗೆ. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲವನಾಗಿದ್ದಾನೆ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ. ನೋಡಿದ್ರ ಇದ್ರಾಗ ಜ್ಞಾನೇಂದ್ರಗಳು ಅಂತ ಹೇಳುವಾಗ ಸೆನ್ಸಸ್ 5 ಸೆನ್ಸಸ್ ಹೇಳ್ತೇವೆ. ಈ 5 ಸೆನ್ಸು ಮನುಷ್ಯನಿಗೆ
ಇರುವ ಜ್ಞಾನಂದ್ರಗಳನ್ನು ಅವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ವಾಕ್ಯದ ಮುಖಾಂತರ ಅವನಿಗೆ ಯಾರ ಅದನ್ನ ಉಪಯೋಗ ಮಾಡ್ತಾನೆ, ಸರಿಯಾದ ರೀತಿಯಲ್ಲಿ ನಡೀತಾನೆ. ಜ್ಞಾನಂದ್ರಗಳು ಅಂತ ಹೇಳಿದ್ರೆ ಏನಂತೆ, ಎಷ್ಟು ಜ್ಞಾನಗಳು ನಮಗಿದೆ ಅಂತ ಹೇಳಿದ್ರೆ 5 6 ಜ್ಞಾನಂದ್ರಗಳು ಅಂತ ಹೇಳಿದ್ರೆ ಎಷ್ಟಿದೆ ನಮಗೆ? 6 ಇದೆಯಾ? ಏನೇನಿದೆ ಬುಧ? ಯಾವ್ದೆಲ್ಲ ಇದೆ ನಮಗೆ? ಕಣ್ಣು, ಕಿವಿ, ಚರ್ಮ, ಬಾಯಿ, ಮತ್ತೆ ಅಷ್ಟೇನಾ? ದೇವರ ಆತ್ಮ, ನಾಲ್ಗೆ, ಓಕೆ, ಇವೆಲ್ಲ ಕಣ್ಣು, ಇವು ಪಂಚೇಂದ್ರಿಯಗಳಂದ್ರೆ ಪವಿತ್ರಾತ್ಮನ ಮೂಲಕ ದೇವರು ಕೊಡೋ ಜ್ಞಾನ. ಜ್ಞಾನ ಅಲ್ಲ. ಈಗ ಇವೆಲ್ಲ ನಮಗೆ ಜ್ಞಾನಂದ್ರ ಅಂತ ಕೇಳಿದ್ರೆ, ಜ್ಞಾನವ ಅಂತ ಕೇಳಿದ್ರೆ ಇಲ್ಲ. ಕಣ್ಣಲ್ಲ, ಕಣ್ಣು ಮಾಂಸ. ಓಕೆ, ಜ್ಞಾನಂದ್ರಗಳ ಬಗ್ಗೆ ಮಾತಾಡ್ತಾರೆ ಅಂತ ಕೇಳಿದ್ರೆ ಕಣ್ಣು ಬಂದು ಮಾಂಸ. ನಾವು ನೋಡ್ತೀವಲ್ಲ, ವಿಷನ್, ನೋಟ, ನಮ್ಮ ನೋಟವೇ ಜ್ಞಾನಂದ್ರಗಳು. ನಮ್ಮ ಕಿವಿ ಮಾಂಸ, ಅದನ್ನ ನಾವು ಕೇಳ್ತೀವಲ್ಲ, ಅವು ಜ್ಞಾನಂದ್ರ, ಅದು ಸೆನ್ಸರು. ನಮ್ಮ ಮೂಗಿದೆ, ಅದು ಮಾಂಸ. ಅದರಲ್ಲಿ ವಾಸನೆ, ಅದನ್ನ ವಾಸನೆಯನ್ನು ಹೊಂದ್ತೀವಲ್ಲ, ಆ ವಾಸನೆಯನ್ನ ತಗೊಳ್ಳೋದಿಕ್ಕೆ ನಿನಗೆ ಸೆನ್ಸ್ ಇದೆಯಲ್ಲ, ಅದು ಸೆನ್ಸು. ನಾಲಿಗೆ ಮಾಂಸನೇ, ಆದ್ರೆ ಟೇಸ್ಟ್ ಕೊಡ್ತದಲ್ಲ, ಅದು ಜ್ಞಾನಂದ್ರ. ಇವೆಲ್ಲ ನೋಡ್ಬೇಕಾದ್ರೆ ನೋಡಿ ಸೋದರಿ, ಜ್ಞಾನಂದ್ರಗಳು ಅಂತ ಕೇಳಿದ್ರೆ ಮೇಲೆ ಮಾಂಸವನ್ನೆಲ್ಲ ಜ್ಞಾನಂದ್ರಗಳಲ್ಲ, ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೇನೆ ನೀವು ಪ್ರಾಯಸ್ಥ ಅಂತ ಹೇಳ್ತಾರೆ. ಕಣ್ಣಿರುವವರು ಎಷ್ಟು ಜನ ಕುರುಡರಾಗಿದ್ದಾರೆ, ಕಿವಿ ಇರೋರು ಎಷ್ಟು ಜನ ಕಿವುಡರಾಗಿದ್ದಾರೆ ಅಲ್ವಾ? ನಮ್ಮ ನಾಲ್ಗೆ ಇರೋರು ಎಷ್ಟು ಜನ ಮೂಗನಾಗಿದ್ದಾರೆ. ಇವರೆಲ್ಲ ಇದ್ದು ಕೂಡ ಇನ್ನ ಇಲ್ಲ ಅಂತ ಹೇಳಿದ್ರೆ, ನಾವು ಕೂಡ ಇದೇ ತರ ಜ್ಞಾನಂದ್ರಗಳು ಅಂತ ಹೇಳುವಾಗ ನಮಗೆ ಇವೆಲ್ಲ ಸೆನ್ಸು, ಬೈಬಲ್ ಅಲ್ಲಿ ಇರುವ ವಾಕ್ಯಗಳ ಮುಖಾಂತರ ಸೆನ್ಸ್ಗಳು ಕೆಲಸ ಮಾಡಿದ್ರೆ ಮಾತ್ರವೇ, ಸೆನ್ಸರ್ ಕೆಲಸ ಮಾಡಿದ್ರೆ ಮಾತ್ರವೇ ಪ್ರಾಯಸ್ಥ ಅಂತ ವಾಕ್ಯ ಹೇಳುತ್ತೆ. ಆದ್ರಿಂದ ಸೋದರರೇ, ನೋಡ್ರಿ, ಈ ಒಂದು ನೂತನ ಸೃಷ್ಟಿಯಾಗಿರುವ ನಮಗೆ ಈ ವಾಕ್ಯ ಏನಂತ ತೋರ್ಸ್ಕೊಡ್ತದೆ. ಇಟ್ ವಿಲ್ ಸ್ಟ್ರೆಂತ್ ಅಂತ, ಬಲ ಕೊಡುತ್ತದಂತೆ. ವಾಕ್ಯ ನಾವು ಹೆಂಗೆ ದೇವರ ವಾಕ್ಯ ನಾವು ಉಣ್ಕೊಂತೀವೋ, ದೇವರು ಕೊಟ್ಟಿರುವ ಆಹಾರ, ಇಲ್ಲಿ ಕೊಟ್ಟಿರುವ ಮಾಂಸದ ಪ್ರಕಾರ ಆಹಾರ ನಾವು ಕೊಡುವಾಗ, ತಿನ್ನುವಾಗ ನಾವು ಹೆಂಗೆ ಬಲ ಹೊಂದ್ಕೊಂಡಿರ್ತೀರೋ, ಅದೇ ತರ ದೇವರ ವಾಕ್ಯ ನಮಗೆ ಬಲ ಕೊಡುವ ಒಂದು ಶಕ್ತಿಯಾಗಿರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಅದನ್ನ ಹೋಲಿಕೆ ಮಾಡಿ ತೋರಿಸ್ತಾರೆ ಅಲ್ವಾ? ಹಾಗಾದ್ರೆ ನಾವು ನೋಡ್ರಿ, ಕೆಲವರು ವಾಕ್ಯ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಕೆಲವರು ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಈ ಆಹಾರ ಬಹಳ ಮುಖ್ಯ, ಅದರಿಂದ ಆತರ ಆಶೀರ್ವಾದವನ್ನೇ ಏನ್ ಮಾಡಿದ್ದಾರೆ, ಆ ಒಂದು ಆಹಾರ ಬೇಕು ಅಂತ ಹೇಳಿ ಆಶೀರ್ವಾದವನ್ನು ಬಿಟ್ಟವರು ಅನೇಕರು ಇದ್ದಾರೆ ಅಂತ ವಾಕ್ಯ ಹೇಳಿದೆ. ಯಾರ್ರಿ ಅವರು? ನಮ್ಮ ಯಾಕೋಬನು ಅಲ್ವಾ? ಏನ್ ಮಾಡಿದಂತ ಶ್ರೇಷ್ಠ ಭಾಗ ಏನ್ ಮಾಡ್ದ ಅಂತ ಕೇಳಿದ್ರೆ, ಪುತ್ರ ಭಾಗವನ್ನು ಬಿಟ್ಟು ಕೊಟ್ಟುಬಿಟ್ಟ. ಆತನ ಒಂದು ಆಹಾರಕ್ಕಾಗಿ, ಅದು ಮಾಂಸ ಪ್ರಕಾರ ಇರುವ ಆಹಾರಕ್ಕಾಗಿ ಆತನ ಶ್ರೇಷ್ಠ ಪುತ್ರ ಭಾಗವನ್ನೇ ಏನ್ ಮಾಡಿದ್ದ ಅಂತ ಕೇಳಿದ್ರೆ ಬಿಟ್ಟ ಅಂತ ಹೇಳ್ತಾರೆ. ಅದೇ ತರ ನಮಗೆ ಹೇಳುವಾಗ ಪೌಲ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಇಲ್ಲಿ ಕೂಡ ಈ ಅನೇಕರಿಗೆ ಏನಿದೆ ಅಂತ ಕೇಳಿದ್ರೆ, ಅವರ ಹೊಟ್ಟೆ ವಾಕ್ಯ ಓದನ, ಫಿಲಿಪಿಯ 3ನೇ ಅಧ್ಯಾಯ 19ನೇ ವಾಕ್ಯ ಓದ್ರಿ ಸಿಸ್ಟರ್. ಯಾಕೋಬ ಅಲ್ಲ, ಏಸಾವ ಅವರು. ಸಾರಿ, ಯಾಕೋಬನು ಏನ್ ಮಾಡ್ದ ಅಂತ ಕೇಳಿದ್ರೆ, ಅವನ ಆ ಒಂದು ಆಶೀರ್ವಾದನ ಹೊಂದಿಕೊಂಡ. ಆದ್ರೆ ಈಸಾ ಏನ್ ಮಾಡ್ದ ಅಂತ ಕೇಳಿದ್ರೆ, ಈಸಾ ಏನ್ ಮಾಡ್ದ ಅಂತ ಕೇಳಿದ್ರೆ, ಸೋದರರೇ, ಅಲ್ವಾ? ಕರೆಕ್ಟ್. ಅದು ನಾವು ಯಾಕೋಬ್ ಅಂತ ಹೇಳ್ಬಿಟ್ಟೆ, ಈಸಾ ಅದು. ಓಕೆ, ಆಮೇಲೆ ಫಿಲಿಪಿಯರ್ 3ನೇ ಅಧ್ಯಾಯ 19ನೇ ವಾಕ್ಯ ಓದ್ರಿ. ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರ ದೇವರು. ಸಾಕು ನೋಡ್ರಿ, ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಹೊಟ್ಟೆಯೇ ಅವರ ದೇವರು ಅಂತ ಹೇಳ್ತಾರೆ. ಈಗ ನಮ್ಗೆ ಏನ್ ಹೇಳ್ತಾರೆ ಸೋದರರೇ, ಅನೇಕರಿಗೆ ನೋಡ್ರಿ ಎಷ್ಟು ಇದೆ ಅಂತ ಹೇಳಿದ್ರೆ, ನಾವೆಲ್ಲ ಪ್ರಯಾಸ ಪಡೋದು ಏನಕ್ಕೆಪ್ಪ, ಎಷ್ಟು ಕೆಲಸ ಮಾಡಿದ್ರೆ ನೋಡ್ರಿ, ಎಲ್ಲ ಜನರು, ಲೋಕದ ಜನರು ಬಂದು ಏನೇ ಮಾಡಿದ್ರೆ ಕೂಡ ಊಟಕ್ಕಾಗಿನೇ.
ಹಾಗಾದ್ರೆ ಅವ್ರು ಊಟಕ್ಕಾಗಿ ನಾವು ಬದುಕೋದು, ಊಟಕ್ಕಾಗಿನೇ ನಾವು ಕೆಲಸ ಮಾಡೋದು, ಊಟಕ್ಕಾಗಿ ಈ ಆಹಾರಕ್ಕಾಗಿಯೇ ನಾವು ನಮ್ಮನ್ನ ಜೀವವನ್ನು ಕೊಡ್ತಾ ಇದ್ದೀರಂತ ಅರ್ಥ ಮಾಡ್ಕೊಬೇಕಲ್ಲ ನಾವು. ಈ ಆಹಾರಕ್ಕಾಗಿ ಏನಕ್ಕೆ ಈ ಆಹಾರ ಬೇಕು ಅಷ್ಟೇ. ಏನಕ್ಕೆ ಕೆಲಸ ಮಾಡ್ತೀವಿ, ಏನಕ್ಕೆ ಇವೆಲ್ಲ ಮಾಡ್ತೀವಿ? ಚೆನ್ನಾಗಿ ಊಟ ಮಾಡ್ಬೇಕು, ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಅವ್ರಿಗೆ ಹೊಟ್ಟೆವೇ ದೇವರಾಗಿದೆಯೇ ಅಂತ ಹೇಳ್ತಾರೆ. ಆದ್ರೆ ನಮಗೆ ಅದಕ್ಕೆ ಹೇಳ್ತಾ ಇದ್ದಾರೆ, ಈಗ ಅವ್ರಿಗೆ ಹೊಟ್ಟೆನೆ ದೇವರು, ಬೇರೆ ಏನಿಲ್ಲಪ್ಪ, ಎಲ್ಲ ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ಇರ್ಬೇಕು. ಸಹೋದರ ಸಹೋದರರೇ, ಇದೇ ತರ ನಮಗೆ ಹೇಳುವಾಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ದೇವರ ಮಕ್ಕಳಾಗಿರುವ ನೀವೆಲ್ಲರೂ ಕೂಡ ಯಾಗಿರ್ಬೇಕು ಅಂತ ಕೇಳಿದ್ರೆ ಅಲ್ವಾ, ಅಲ್ಲಿ ಅಲ್ಲಿ ಯಾರ್ರಿ ಆ ಒಂದು ಸಭೆಗೆ ಕೊಡುವ, ಆ ರಕ್ಷಣೆಗೆ ಕೊಡುವ ಆ ಒಂದು ಹಾಲಲ್ಲ, ಗಟ್ಟಿಯಾದ ಆಹಾರ ಅಲ್ವಾ. ಅದು ಏನ್ ಮಾಡ್ತಾ ಅಂತ ಕೇಳಿದ್ರೆ ಏನ್ ಕೊಡ್ತಾ ಅಂತ ಕೇಳಿದ್ರೆ, ಮತ್ತೆ ಓದೋಣ ಅಷ್ಟರ ವಾಕ್ಯ, 1ನೇ ಪೇತ್ರ 2ನೇ ಅಧ್ಯಾಯ 2ನೇ ವಾಕ್ಯ ಓದ್ರಿ. 1 Peter 2nd chapter 2nd verse. ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಕರ್ತನು ದಯಾಳುವೆಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೋ. ಆದ್ರಿಂದ ನೀವು ಬೆಳೀಬೇಕು ಅಂತ ಹೇಳ್ತಾರೆ. ಆದ್ರಿಂದ ಬರೀ ಪ್ರಯಾಸರಾಗಿದ್ದು ಆ ಹಾಲನ್ನ ಕುಡಿಯೋದು ಮಾತ್ರ ಇಲ್ಲ, ನೀವು ಬೆಳಿಬೇಕು, ರಕ್ಷಣೆಗಾಗಿ ನೀವು ಬೆಳಿಬೇಕು ಅಂತ ಹೇಳ್ತಾರೆ. ಬೆಳಿಬೇಕಂದ್ರೆ ಆಹಾರನ ತಿನ್ನುವರಾಗಿ ನಾವು ಬೆಳಿಬೇಕು. ಹಾಗಾದ್ರೆ ಸಹೋದರ ವಾಟ್ ಇಸ್ ದ ಟೇಬಲ್ ರೆಪ್ರೆಸೆಂಟ್? ಅದಕ್ಕೆ ನಮಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಈಗ ನಮಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ವಾಕ್ಯ ಹೇಳ್ತಾರಲ್ಲ, ನೀತಿ ವಾಕ್ಯದ ಮೇಲೆ ನಾವು ಹೆಂಗಿರ್ಬೇಕು ಅಂತ ಕೇಳಿದ್ರೆ, ಹಸಿವಿರ್ಬೇಕು, ನಮಗೆ ದಾಹ ಇರ್ಬೇಕು. ಇದು ಬಹಳ ಮುಖ್ಯ ನಮಗೆ. ನಾವು ಟೇಬಲ್ ಅಂತ ಹೇಳುವಾಗ ಆ ಮೇಜೆ ನಮ್ಮ ಯಾಕೆ ನಾವು ಮೇಜೆ ಅಂತ ಹೇಳಿದೆ ಮುಂಚೆ ಅಂತ ಕೇಳಿದ್ರೆ, ಈ ಸಭೆಗೆ ಹೋಲಿಕೆ ಮಾಡಿ ಈ ಮೇಜೆನ ಹೇಳ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ, ಈ ಸಭೆ ಏನ್ ಮಾಡುತ್ತೆ ಅಂತ ಕೇಳಿದ್ರೆ, ಆ ಇರುವ ಆ ರೊಟ್ಟಿಯನ್ನ ಹೊಂದಿಕೊಳ್ಳುವರಾಗಿದ್ದಾರೆ ಅಂತ ಹೇಳ್ತಾರೆ. ಆ ರೊಟ್ಟಿಯನ್ನ ಹೊಂದಿಕೊಳ್ಳುವರಾಗಿದ್ದಾರೆ ಇವರು. ಆದ್ರಿಂದ ಅದು ಎರಡು ಮೇಲೆ ಆ ಚಿನ್ನದಿಂದ ಚೊಕ್ಕ ಬಂಗಾರದಿಂದ ಮಾಡಿದಂತ ಆ ಮೇಜೆ ಮೇಲೆ ಈ 12 ಆ ರೊಟ್ಟಿಯನ್ನ ಮೇಲೆ ಇಡುವಾಗ ಆ ರೊಟ್ಟಿ ಏನು ಸೂಚನೆ ಮಾಡ್ತಾನೆ, ದೇವರ ವಾಕ್ಯ. ಅದನ್ನ ಹೊಂದಿಕೊಳ್ಳುವರು ಯಾರಪ್ಪ ಅಂತ ಕೇಳಿದ್ರೆ, ಅದು ಸಭೆ ಅಂತ ಹೇಳ್ತಾರೆ ಅಲ್ವಾ. ನಮ್ಗೆ ಹೆಂಗಿರ್ಬೇಕು, ನೀತಿ ಮೇಲೆ ನಮಗೆ ಹಸಿವಿರ್ಬೇಕು, ದಾಹ ಇರ್ಬೇಕು. ನಮ್ಮ ಮಾತುಗಳು ಹೆಂಗಿರ್ಬೇಕು, ಒಬ್ಬೊಬ್ಬರ ಹತ್ರ ಮಾತಾಡಿದ್ರೆ ಅದು ದೇವರ ಮಹಿಮೆಯ ಉಂಟಾಗುವ ಮಾತುಗಳಾಗಿ ಇರ್ಬೇಕು ಅಂತ ಕೇಳ್ತಾರೆ. ನಾವು ಒಬ್ಬೊಬ್ರು ಸಹೋದರರಲ್ಲಿ ಮಾತ್ರ ಅಲ್ಲ, ಲೋಕದಲ್ಲಿ ಎಲ್ಲೇ ಕೂಡ ಯಾವಾಗ್ಲೂ ದೇವರ ವಾಕ್ಯವನ್ನ ಹೊಂದಿಕೊಳ್ಳುವರಾಗಿ ಆ ಒಂದು ಮೇಜೆ ನಾವೇ ಅಂತ ಹೇಳ್ತಾ ಇದ್ದಾರೆ. ಆ ಮೇಜೆ ನಾವೇ, ಆ ಮೇಜೆ ಮೇಲೆ ಇರುವ ಆ ರೊಟ್ಟಿಯನ್ನ ಹೊಂದಿಕೊಳ್ಳುವರಾಗಿ ನಾವು ಇರಬೇಕು. ಏನೇ ಮಾತಾಡ್ರಿ, ತಿನ್ರಿ, ಏನೇ ಮಾಡ್ರಿ, ದೇವರ ಮಹಿಮೆಯನ್ನ ಇದನ್ನ ಮಾಡ್ತೀರಾ. 1ನೇ ಕೊರಿಂಥ್ಯದಲ್ಲಿ 10ನೇ ಅಧ್ಯಾಯದಲ್ಲಿ 31ನೇ ವಾಕ್ಯದಲ್ಲಿ ಓದ್ತಿರಲ್ಲ, ಇದರಲ್ಲಾಗಿ ನೀವು ಉಂಡ್ರೂ ಸರಿ, ಕುಡಿದ್ರೂ ಸರಿ, ಇನ್ನು ಏನೇ ಮಾಡಿದ್ರೆ ಕೂಡ ಎಲ್ಲ ದೇವರ ಘನವಾಗಿ ನಾವು ಮಾಡಬೇಕು ಅಂತ ವಾಕ್ಯ ಹೇಳ್ತಾ ಇದೆಯಲ್ಲ ಸಹೋದರ ಸಹೋದರಿ. ಆಗಿರುವಾಗ ನಾವು ಏನೇ ಮಾಡಿದ್ರು ಕೂಡ ನಮ್ಮ ಲೋಕದಲ್ಲಿ ಇನ್ನು ಮುಂದೆ ಇರುವಾಗ ನಾವು ದೇವರ ವಾಕ್ಯ ಹೊಂದುವರಾಗಿ ಇರ್ಬೇಕು ಅಂತ ಹೇಳ್ತಾರೆ ಅಲ್ವಾ. ಈ ಲೋಕಕ್ಕೆ ನೀವು ಏನಾಗಿದ್ದೀರಿ ಅಂತ ಕೇಳಿದ್ರೆ, ಜ್ಯೋತಿ ಅಂತ ಹೇಳುವಾಗ ಪ್ರಕಾಶವಾಗಿ, ಎನ್ಲೈಟನ್ಮೆಂಟ್ ಅಂತ ಹೇಳ್ತಾರೆ ನೋಡಿ. ನೀವು ಮೇಜೆ ನಮಗೆ ಸಂಬಂಧ, ನಾವು ನೋಡ್ರಿ ಅಲ್ಲಿಗೆ ಇದ್ದಿದ್ದಂತ ಯಾವ್ದ್ರ ದೀಪಸ್ತಂಭವನ್ನು ನಾವೇ ಅಂತ ಹೇಳಿದೀವಿ. ಅದರಲ್ಲಿ ಕೂಡ ಕ್ರಿಸ್ತನ ಭಾಗ ಇತ್ತಲ್ಲ. ಸೆಂಟ್ರಲ್ಲಿ ಯಾರ್ದು ಕ್ರಿಸ್ತನ ಭಾಗ ಇತ್ತು ಅಂತ ಕೇಳಿದ್ರೆ, ಅದನ್ನ ದೀಪಸ್ತಂಭ ಕ್ರಿಸ್ತನೇ, ಕೊಂಬೆಗಳು ನಾವು. ಇಲ್ಲಿಗೆ ಮೇಜೆ ರೊಟ್ಟಿ ಅಂತ ಬರುವಾಗ ಈ ಮೇಜೆ ನಾವೇ. ಅದಕ್ಕೆ ಸಭೆಗೆ ಹೋಲಿಕೆ ಮಾಡಿ ಹೇಳ್ತಾರೆ, ಈ ಮೇಜೆ ಮೇಲೆ ರೊಟ್ಟಿ ಏನಪ್ಪಾ ಅಂತ ಕೇಳಿದ್ರೆ, ಈ ಮೇಜೆ ಇರುವಾಗ ಸಭೆ ಅವ್ರು ಯಾವಾಗ್ಲೂ ದೇವರ ರೊಟ್ಟಿಯನ್ನ 12 ರೊಟ್ಟಿ ಅಂತ ಹೇಳುವಾಗ 6 ಅಂತ ಹೇಳುವಾಗ 66 ರೊಟ್ಟಿಗಳು ವಾಕ್ಯಗಳನ್ನ ಹೊಂದಿಕೊಂಡವರಾಗಿರ್ತಾರೆ. ಈ ಲೋಕದ ಮಕ್ಕಳ ಹತ್ರ ಹೆಂಗಿರ್ತಾರೆ ಅಂತ ಕೇಳಿದ್ರೆ, ನೋಡ್ರಿ ಒಂದು ವಾಕ್ಯ ಓದನ, ಫಿಲಿಪಿಯರಿಗೆ 2ನೇ ಅಧ್ಯಾಯ 16ನೇ ವಾಕ್ಯ ಓದನ. ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು, ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದೀರಲ್ಲ. ಲೋಕದೊಳಗೆ ಜ್ಯೋತಿ ಮಂಡಲ ಆಗಿರುವಾಗ ನೀವು ಕಾಣಿಸಿಕೊಳ್ಳಬೇಕು ಅಂತ ಕೇಳ್ತಾರೆ.
ಅಂತ ಹೇಳುವಾಗ ಇಲ್ಲಿಗೆ ನೀವು ಬೆಳಕು ಕೊಡುವರಾಗಿ ಇರಬೇಕು. ದೇವರ ವಾಕ್ಯವನ್ನು ಹೊಂದಿಕೊಂಡು ಈ ಲೋಕದ ಮಕ್ಕಳ ಜೀವದಾಗಿರುವ ವಾಕ್ಯವನ್ನು ತೋರಿಸಿಕೊಳ್ಳುವರಾಗಿ ಇರಬೇಕು ಅಂತ ಹೇಳಿದ್ರೆ ವಿ ಆರ್ ದ ಟೇಬಲ್, ನಾವೇ ಆ ಮೇಜೆ, ಆ ಮೇಜೆ ಮೇಲೆ ಇರುವ ರೊಟ್ಟಿಯನ್ನು ಹೊಂದಿಕೊಳ್ಳುವರಾಗಿ ಇರಬೇಕು ಅಂತ ಕೇಳ್ತಾರೆ. ದೇವರ ರಾಜ್ಯದಲ್ಲಿ, ಬರುವ ರಾಜ್ಯದಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಈ ಒಂದು ನಮ್ಗೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ, ಒಂದು ದೊಡ್ಡ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ಉದ್ದೇಶ ಇದೆ ನಮ್ದು. ಏನಪ್ಪಾ ಅಂತ ಕೇಳಿದ್ರೆ ನೀವು ದೇವರ ವಾಕ್ಯವನ್ನು ಸಾರಿಕೊಳ್ಳುವರಾಗಿದ್ದೀರಿ ಅಂತ ಹೇಳಿದ್ರೆ ಇಲ್ಲಿಗೆ ನಾವು ಈ ಒಂದು ಸ್ವಾರ್ಥ ಕಾಲದಲ್ಲಿ ನಾವು ಯಾರಿಗೆಲ್ಲ ಈ ಹಸುವಿದೆಯೋ, ಯಾರಿಗೆಲ್ಲ ದಾಹ ಇದೆಯೋ ಅವ್ರಿಗೆ ಆಹಾರ ಕೊಡುವರಾಗಿದ್ದೀರಾ ನಾವು? ಅವರು ಯಾರೆಲ್ಲ ಯಾಚಕರಾಗಿ ಒಳಗೆ ಬರ್ತಾರೋ ಅವ್ರಿಗೆ ಆಹಾರ ಕೊಡುವರಾಗಿದ್ದೀರಾ ನಾವು? ಅದನ್ನ ಯೋಚನೆ ಮಾಡ್ಬೇಕು. ನಮ್ಮನ್ನ ಮೇಜೆ ಅಂತ ಹೇಳಿದ್ದಾರೆ, ನೀವು ದೇವರ ವಾಕ್ಯವನ್ನು ಹೊಂದಿಕೊಳ್ಳುವರಾಗಿದ್ದೀರಾ. ಆದ್ದರಿಂದ ನಿಮ್ಮಲ್ಲಿ ಬರಬೇಕಾಗಿರುವ ವಾಕ್ಯ ಅಂತ ಯಾರಿಗಾದ್ರೆ ಈ ನೀತಿ ಮೇಲೆ ದಾಹ ಉಂಟಾದ್ರೆ ಅವರಿಗೆ ನೀವು ವಾಕ್ಯವನ್ನು ಸಾರಿಕೊಳ್ಳುವರಾಗಿರ್ಬೇಕು. ಆ ದಾಹವನ್ನು ತೀರಿಸಿಕೊಳ್ಳುವರಾಗಿ ನೀವಿದ್ದೀರಾ ಅಂತ ನೀವು ನೋಡ್ಬೇಕು. ಯಾಕಂದ್ರೆ ಈ ಒಂದು ಸ್ವಾರ್ಥಿ ಕಾಲದಲ್ಲಿ ಮಾತ್ರ ಅಲ್ಲ, ದೇವರ ರಾಜ್ಯದಲ್ಲಿ ನೀವು ಏನಾಗಿದ್ದೀರಾ ಅಂತ ಕೇಳಿದ್ರೆ ಸೋದರ ಸೋದರರೇ, ಬರುವ ಯೋಗ್ಯ ಪತ್ರವಾಗಿ ನೀವು ಇದೆಯಾ ಅಂತ ಹೇಳ್ತಾರೆ. ಅದು ನೀವು ಇನ್ನು ಮುಂದೆ ನಿಮಗೆ ಬೈಬಲ್ ಕೈಯಲ್ಲಿ ಕೊಡಲ್ಲ. ರಾಜ್ಯ ನೋಡ್ರಿ, ಈ ಬೈಬಲ್ ಕೊಟ್ಟಿರೋದು, ಬೈಬಲ್ ಕೈಯಲ್ಲಿ ಇದೆಯಲ್ಲ, ಆ ವಾಕ್ಯ ಎಲ್ಲಿರ್ಬೇಕು ಅಂತ ಕೇಳಿದ್ರೆ ಆ ವಾಕ್ಯ ಸ್ಟ್ರೈಟ್ ನೀನೇ ವಾಕ್ಯವಾಗಿ ಆಗ್ಬಿಡ್ಬೇಕು ಅಲ್ವಾ? ಸೋದರ ಸೋದರ ನೋಡ್ಬೇಕಾದ್ರೆ ಈ ಸತ್ಯವೇದ ವಿದ್ಯಾರ್ಥಿಗಳು ಏನಾಗ್ಬೇಕಂತ ಕೇಳಿದ್ರೆ ಸತ್ಯವೇದ ಮಾರ್ಪಡಬೇಕು. ನೋಡ್ರಿ ಒಂದು ವಾಕ್ಯ, ಇದನ್ನ ವಾಕ್ಯ ಓದ್ಬಿಟ್ಟು ನಾವು ನಿಲ್ಸೋಣ, ಟೈಮ್ ಆಯ್ತು. ನಾವು ಯಾಕೆ ಬರೋ ವಾರ ನಾವು ಇದನ್ನ ಕಂಟಿನ್ಯೂ ಮಾಡೋಣ. ಈ ವಾಕ್ಯ ಮಾತ್ರ ಓದೋಣ. ನೋಡ್ರಿ, ಇದು ವೇದದ ವಿದ್ಯಾರ್ಥಿಗಳು ಯಾವ ತರ ಇರ್ಬೇಕು? ನಾವು ವಿದ್ಯಾರ್ಥಿಗಳು ಅಂತ ಹೇಳ್ಬೇಕಾದ್ರೆ ಸೋದರ ಸೋದರರೇ, ವಿ ಹ್ಯಾವ್ ಟು ಬೇರ್ ಮಾಡ್ಬೇಕು, ಆ ಒಂದು ದೇವರ ವಾಕ್ಯವನ್ನು ಹೊಂದಿಕೊಳ್ಳೋರಾಗಿ ಯಾವಾಗಲೂ ಮಾತಾಡುವಾಗಲೂ ಇರಬೇಕಾದ್ರು, ಎಲ್ಲೇ ಮಾತಾಡಿದ್ರು, ಎಲ್ಲೇ ಕೂಡಿ ಬಂದ್ರೆ ಕೂಡ ದೇವರ ವಾಕ್ಯವನ್ನು ಹೊಂದಿಕೊಳ್ಳೋರಾಗಿರ್ಬೇಕಂತ. ವಾಕ್ಯ ಓದೋಣ. 2 ಕೊರಿಂಥಿಯ 3ನೇ ಅಧ್ಯಾಯ 2 ಮತ್ತೆ 3ನೇ ವಾಕ್ಯ ಓದಿ ಪಾಠವನ್ನು ನಾವು ಇಲ್ಲಿಗೆ ಮುಗಿಸೋಣ. ಬರೋ ವಾರ ನಾವು ಇದನ್ನ ಕಂಟಿನ್ಯೂ ಮಾಡೋಣ. 2 ಕೊರಿಂಥಿಯ 3ನೇ ಅಧ್ಯಾಯ 2 ಮತ್ತೆ 3ನೇ ವಾಕ್ಯ. ನೀವೇ ನಮ್ಮ ಯೋಗ್ಯತಾ ಪತ್ರ, ಅದು ನಮ್ಮ ಹೃದಯಗಳಲ್ಲೇ ಬರೆದದೆ. ಆ ಪತ್ರವನ್ನು ಎಲ್ಲರೂ ಬಲ್ಲರು, ಎಲ್ಲರೂ ಓದುತ್ತಾರೆ. ಕ್ರಿಸ್ತನು ನಮ್ಮ ಕೈಯಿಂದ ಬರೆಸಿಕೊಟ್ಟ ಪತ್ರವಾಗಿದ್ದೀರೆಂಬುದು ಪ್ರತ್ಯಕ್ಷವಾಗಿಯೇ ಇದೆ. ನೋಡಿದ್ರೆ ಸೋದರ, ಅದು ಆಮೇಲೆ ಮಸಿಯಿಂದ ಬರೆದದ್ದಲ್ಲ, ಜೀವವುಳ್ಳ ದೇವರ ಆತ್ಮನಿಂದಲೇ ಬರೆದದ್ದು. ಕಲ್ಲಿನ ಮೇಲೆ ಅಲ್ಲ, ಮನುಷ್ಯ ಹೃದಯಗಳೆಂಬ ಹಲಿಗೆಗಳ ಮೇಲೆ ಬರೆದದ್ದು. ಇಂಥ ಸಾಕು. ನೋಡ್ಬೇಕಾದ್ರೆ ಸೋದರ ಸೋದರರೇ, ಇಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಇವು ಎಲ್ಲ ಕೂಡ ಎಲ್ಲಿಂದ ಬರೆದವೆ ಅಂತ ತನ್ನ ಹೃದಯದಲ್ಲಿ ಬರೆದಿದೆ ಅಂತ ಹೇಳ್ತಾರೆ. ಆ ಪತ್ರ ಎಲ್ಲಿದೆ ಅಂತ ಹೇಳಿದ್ರೆ ನಾವು ಹೃದಯದಲ್ಲಿ ಬರಿಬೇಕು. ಹೃದಯದಲ್ಲಿ ಬರಿಬೇಕಂದ್ರೆ ಹೆಂಗೆ? ಆ ವಾಕ್ಯವನ್ನ ಹೊಂದಿಕೊಳ್ಳುವರಾಗಿರ್ಬೇಕು. ನಿಮ್ಮನ್ನ ಎಲ್ಲರೂ ನೋಡ್ಬೇಕು, ನಿಮ್ಮನ್ನ ಎಲ್ಲರನ್ನೂ ಓದ್ಬೇಕು. ಹೆಂಗಿದೆ ನೋಡ್ರಿ, ಎಲ್ಲರೂ ಬಲ್ಲರು ಅಂತ ಹೇಳ್ತಾರೆ. ಈ ಪತ್ರೆಯನ್ನು ನೋಡ್ಬೇಕು. ನಾವು ಪತ್ರೆ ಅಂತ ದೇವರ ವಾಕ್ಯ ಅಂತೆ. ನಾವು ಆ ದೇವರ ವಾಕ್ಯವನ್ನು ಹೊಂದಿಕೊಳ್ಳೋರಾಗಿ ಇದ್ದು ಬಿಟ್ಟು ನಮ್ಮನ್ನ ನೋಡಿದ್ರೆ ನಾವು ಬೈಬಲ್ ಆಗಿ ಕಾಣಬೇಕು, ದೇವರ ವಾಕ್ಯವಾಗಿ ಕಾಣಬೇಕು. ಎಲ್ಲರೂ ಓದಬೇಕು, ನಮ್ಮನ್ನ ನೋಡಿ. ಎಲ್ಲಿ ಓದ್ತಾರೆ? ಇದು ಬಹಳ ಮುಖ್ಯ. ಇದು ಮಸಿಯಿಂದ ಬರೆದಿದ್ದಲ್ಲ, ಕಲ್ಲಿನಿಂದ ಬರೆದಿದ್ದಲ್ಲ, ಹೃದಯದಲ್ಲಿ ದೇವರ ಆತ್ಮದಿಂದ ಬರಿಬೇಕು. ಹಾಗಾದ್ರೆ ಆ ಮೇಜೆ ಮೇಲೆ ಇದ್ದ ರೊಟ್ಟಿಯನ್ನ ಹೊಂದಿಕೊಳ್ಳೋರಾಗಿ ಆ ಮೇಜೆನೆ ನಾವೇ ಅಂತ ಹೇಳ್ತಾರೆ. ಸೋದರ ಸೋದರಿ ನೋಡ್ಬೇಕಾದ್ರೆ ಆ ಚೊಕ್ಕ ಬಂಗಾರದಲ್ಲಿ ನೋಡಿ, ಒಳಗೆ ಇದ್ದಿದ್ದಂತ ಚೊಕ್ಕ ಬಂಗಾರ ಅಂತ ಹೇಳಿದ್ರೆ ಆ 144ಗೆ ಅಮರ್ತುವುದಕ್ಕೆ ಪಾಲ್ಗಾರರಾಗಿರೋರ ಬಗ್ಗೆ ಮಾತಾಡುತ್ತೆ ಅಂತ ಹೇಳಿ. ಹಾಗಾದ್ರೆ ಆ ಮೇಜೆ ಯಾರು? ನಾವೇ. ಅದ್ರ ಮೇಲೆ ಇದ್ದಿದ್ದಂತ ಅಲ್ಲಿ ಇದ್ದ ರೊಟ್ಟಿ ದೇವರ ವಾಕ್ಯ. ದೇವರ ವಾಕ್ಯಕ್ಕೆ ಅನೇಕ ವಿಷಯಗಳಿದೆ. ಆ ದೇವರ ವಾಕ್ಯ 6 ಅಂತ ಹೇಳುವಾಗ ಅದು 12 ಅಂತ ಹೇಳ್ತದೆ. 12 ಅಂತ ಹೇಳಿದ್ರೆ 12 ಯಾರಿಗೆ ಹೋಲಿಕೆ ಆಗ್ತದೆ ಅಂತ ಹೇಳಿದ್ರೆ ಇಸ್ರಾಯೇಲ್ ಮಕ್ಕಳಿಗೆ 12 ಅಂತ ಸೂಚನೆವಾಗ್ತದೆ ಅಂತ ನೋಡ್ತೀವಿ. 12 ಗೋತ್ರವಿತ್ತು. ಈ 12 ಗೋತ್ರವೇ ಏನಾಯ್ತು ಅಂತ ಕೇಳಿದ್ರೆ ಅಲ್ಲಿಗೆ ದೇವರ ಒಂದು ಆತನ ಒಂದು ರಕ್ಷಣೆಗೆ ಪಾತ್ರವಾಗಿದ್ರು. ಅದು ಆದ್ರೆ ಅವರು ಆ 12 ಗೋತ್ರ ನಮ್ಮೆಲ್ಲ ಗೊತ್ತಿದ್ದಂಗೆ ಅವರು ಹೆಂಗೆ ಬಿದ್ರೋ ಅದು ನಮಗೆ ಆ ರಕ್ಷಣೆ ಬಂದವೆ. ಈಗ ಆತ್ಮೀಯ ರೀತಿಯಲ್ಲಿ ಇರುವ ಇಸ್ರಾಯೇಲಿಗೆ
ಅದು ಏನಾಗುತ್ತೆ ಅಂತ ಕೇಳಿದ್ರೆ ಬಾಧೆಯರಾಗಿದ್ದಾರೆ ಅಂತ ಹೇಳ್ತಾರೆ. ಅದರಿಂದ ಸಹೋದರ ಸಹೋದರಿ ನೋಡ್ಬೇಕಾದ್ರೆ ಆ ಮೇಜೆ ನಾವೇ, ಅದ್ರ ಮೇಲೆ ಇರುವ ರೊಟ್ಟಿ ದೇವರ ವಾಕ್ಯ. ಫಸ್ಟ್ ನೀವು ಕೇಳಬಹುದು ಯೇಸು ಕ್ರಿಸ್ತನು, ಹೌದು ಯೇಸು ಕ್ರಿಸ್ತನು ಕೂಡ ರೊಟ್ಟಿ ಅಂತ ಹೇಳ್ತಾರೆ. ಅದು ನಾವು ಬರೋ ವಾರ ಅದನ್ನ ಡಿಸ್ಕಸ್ ಮಾಡೋಣ. ಇವಾಗ ಹೇಳ್ತಾರೆ ನೀವು ಆ ಯೋಗ್ಯರಾಗಿರ್ಬೇಕು, ಅದೇ ನಾವು ಮೇಜೆಯಾಗಿರ್ಬೇಕು. ಎಲ್ಲರಿಗೂ ಆ ಮೇಜೆ ಏನು, ಎಲ್ಲರಿಗೂ ಆ ಒಂದು ಸೇವೆ ಮಾಡುವ ವಾಕ್ಯವನ್ನು ಆ ದಯಪಾಲಿಸಿ ಕೊಡುವ ಆ ವಾಕ್ಯವನ್ನು ಹೆಂಗೆ ಆ ರೊಟ್ಟಿಯನ್ನು ಕೊಡುವರಾಗಿ ಇರ್ಬೇಕು ಅಂತ ಹೇಳ್ತಾರೆ. ನಿನ್ನ ಪಾತ್ರೆ ನಿನ್ನ ಕೈಯಿಂದ ಬೇರೆಯವರಿಗೆ ರೊಟ್ಟಿ ಕೊಡೋವರಾಗಿ ಇರಬೇಕು ಅಂತ ಹೇಳಿ ನಮ್ಮನ್ನ ಮೇಜಕ್ಕೆ ಹೋಲಿಕೆ ಮಾಡಿದ್ದಾರೆ ಅಂತ ನೋಡ್ತೀವಿ. ಮುಂದಿನ ಭಾಗ ನಾವು ಏನ್ ಮಾಡೋಣ ಅಂತ ಕೇಳಿದ್ರೆ ಬರೋ ವಾರ ಇದನ್ನ ಡಿಸ್ಕಸ್ ಮಾಡೋಣ. ಸಹೋದರ ಸಹೋದರಿಯರೇ, ಇದು ಇನ್ನ ಒಂದು 5-10 ನಿಮಿಷ ಈ ಪಾಠಗಳು ಇರ್ತದೆ. ಅದನ್ನ ಮುಗಿಸ್ಬಿಟ್ಟು ನಾವು ಹೊಸ ಪಾಠಕ್ಕೆ ಬರೋ ವಾರ ಹೋಗೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸ್ಲಿ. ಆಮೇಲೆ ಬರೋ ವಾರ ಮತ್ತೆ ಇದನ್ನು ಇಲ್ಲಿಂದ ನಾವು ಶುರು ಮಾಡೋಣ. ಬ್ರದರ್ ಎಸ್ ಬ್ರದರ್, ಬೇರೆ ಯಾರಿದ್ದಾರೆ ಅಲ್ಲಿಗೆ ಪ್ರಾರ್ಥನೆ ಮಾಡೋರು? ಮೋಹನ್ ರಾಜ್ ಬ್ರದರ್. ಮೋಹನ್ ರಾಜ್ ಬ್ರದರ್ ನಮಸ್ತೆ ಬ್ರದರ್, ಒಂದು ಪ್ರಾರ್ಥನೆ ಮಾಡಿ ಮುಗಿಸೋಣ. ಯಾರಿದ್ದಾರೆ ಬ್ರದರ್? ಶ್ರೀಕಾಂತ್ ಬ್ರದರ್. ಮಾಡ್ತೀನಿ ಬ್ರದರ್. ಎಸ್, ಓಕೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಭೂ ಪರಲೋಕವನ್ನು ಉಂಟು ಮಾಡಿ ಸಾಗಿಸಲು ನಮ್ಮ ಪರಲೋಕ ಯೆಹೋವ ತಂದೆ ಆದ್ದರೆ, ಈ ಒಂದು ಸಂಜೆ ವೇಳೆಯಲ್ಲಿ ಸ್ತೋತ್ರಪ್ಪ ದೇವರೇ. ಈ ದಿನವೆಲ್ಲ ನಮ್ಮನ್ನು ಒಟ್ಟಾಗಿ ಸೇರಿಸಿ ಒಂದು ಸಹೋದರ ಮೂಲಕವಾಗಿ ಅನೇಕ ದೇವರೇ ಈ ದೇವದರ್ಶ ಗುಡಾರದ ಬಗ್ಗೆ ದೇವರೇ ಇಲ್ಲಿವರೆಗೂ ತಿಳ್ಕೊಂಡವಪ್ಪ ದೇವರೇ. ಈ ತಿಳ್ಕೊಳ್ಳುವಂತ ಒಂದೊಂದು ಅಧ್ಯಾಯಗಳು ದೇವರೇ ನೀವು ಆಶೀರ್ವದಿಸಿ ಅವನ್ನ ಬ್ರದರ್ ಹೇಳಿ ಪ್ರಕಾರ ಕರ್ತನೆ ನಾವು ಬೈಬಲ್ ಇಟ್ಕೊಳ್ದಾಗ ನಮ್ಮ ಹೃದಯದಲ್ಲಿ ಇಟ್ಕೊಂಡು ಆವರಿಸ್ಕೊಂಡು ಅದರಂತೆ ನಡೀಲಿಕ್ಕೆ ಪ್ರತಿಯೊಂದು ಸಹೋದರ ಸಹೋದರನ್ನು ಒಟ್ಟಾಗಿ ಸೇರಿ ಸಭೆಗಳಲ್ಲಿ ದೇವರೇ ಕೂಡಿ ಒಬ್ಬರೊಬ್ಬರು ಅನ್ಯೋನ್ಯತೆ ಐಕ್ಯತೆಯಲ್ಲಿ ಪ್ರೀತಿ ಹಾಗೆ ತರ ದೇವರ ಚಿತ್ತದಲ್ಲಿ ನಡೀಲಿಕ್ಕೆ ನಮಗೆ ಸಹಾಯ ಮಾಡ್ರಿ. ಹಾಗೆ ಪ್ರತಿಯೊಂದು ಸಹೋದರ ಸಹೋದರಲ್ಲಿ ಒಬ್ರಿಗೊಬ್ರು ಪ್ರೀತಿ ಐಕ್ಯತೆ ಅನ್ಯೋನ್ಯತೆ ಐಕ್ಯತೆಯಲ್ಲಿ ನಡೆದು ಅಪ್ಪ ಒಂದೇ ಒಂದು ತಾಯಲ್ಲಿ ಹುಟ್ಟಿಲಿದ್ರು ಕೂಡ ದೇವರ ಚಿತ್ತದಂತೆ ನಡೀಲಿಕ್ಕೆ ಸಹೋದರ ಮೂಲಕವಾಗಿ ಬೆಳಿಲಿಕ್ಕೆ ಮಾಡ್ರಿ. ಯಾಕೆ ಎಲ್ಲಾ ಸಹೋದರ ಮೂಲಕವಾಗಿ ಭಿನ್ನ ಅಭಿಪ್ರಾಯಗಳು ಬರದಾಗೆ ತಂದೆ ಆದವ್ರೆ ನೀವು ಒಂದಾಗಿ ಸೇರಿಸಿ ನಡೆಸ್ರಿ ಎಂಬುದಾಗಿ ಬೇಡ್ಕೊಳ್ತೇವಪ್ಪ. ಈ ಒಂದು ಸಂಜೆ ಹೇಳಿದೇವ್ರೆ ಅನೇಕ ಸಭೆಗಳು ಅನೇಕ ಸಹೋದರರನ್ನು ಅಪ್ಪ ಅನೇಕದಲ್ಲಿ ಬರುವಂತ ತೊಂದರೆ ಅನೇಕ ಹಿಂಸೆಗಳು ದೇವರೇ ಒಳಗಾಗಿದಾರಪ್ಪ. ಅವ್ರನ್ನ ನೀವು ಬಲಪಡಿಸ್ರಿ. ಹಾಗೆಲ್ಲ ಸಹೋದರರನ್ನು ರೋಗಿಗಳು ಹಾಗೆ ಬಲಹೀನತೆಗಳು ಆಗಿದ್ದಾರೆ ದೇವರೇ ಬಲಪಡಿಸ್ರಿ. ಹಾಗೆ ದೇವ್ರ ನಾವು ಒಟ್ಟಾಗಿ ಸೇರಿ ನಿಮ್ಮ ಒಂದು ಸಮ್ಮುಖದಲ್ಲಿ ಬೆಳೆಯುವಾಗ ನೀವು ನಮ್ಮನ್ನು ಬಲಪಡಿಸ್ರಿ. ನಾವು ಬಿದ್ದೋದರನ್ನು ಎಲ್ಲಾದ್ರೂ ಎಡಿಬಿದ್ರೆ ತಪ್ಪು ಮಾಡ್ತಾ ಇದಾರೆ ನಮ್ಮನ್ನ ಸರಿಪಡಿಸಿ ದೇವರೇ ನೀವು ನಮ್ಮನ್ನು ಸರಿಯಾದರಲ್ಲಿ ನಡೆಸ್ರಿ ಎಂಬುದಾಗಿ ಕೇಳ್ತೀವಪ್ಪ. ಈ ಒಂದು ಸಮಯದಲ್ಲಿ ದೇವರೇ ಬ್ರದರ್ನು ಅವರ ಕುಟುಂಬವನ್ನು ದೇವರ ಆಶೀರ್ವದಿಸ್ರಿ. ಅವರ ಸಂಗಾತಿಯನ್ನು ದೇವರೇ ರೋಗಿ ಬಲಹೀನತರಾಗಿದ್ದೀವಿ ಅವ್ರ ಬಲಪಡಿಸ್ರಿ ಎಂಬುದಾಗಿ ಕೇಳ್ಕೊಳ್ತೀನಪ್ಪ. ದೇವರ ಆಶೀರ್ವದಿಸ್ರಿ. ಅನೇಕ ವಿಚಾರದಲ್ಲಿ ದೇವರೇ ಬ್ರದರ್ ನಮಗೆ ತಿಳಿಸ್ಕೊಡುವಂತೆ ನೀವು ಸಹಾಯ ಮಾಡುತ್ತಾರೆ ದೇವರೇ. ನಿಮ್ಮ ಒಬ್ಬನ ಮೂಲಕವಾಗಿ ದೇವರೇ ನಾವು ನಂಬಿ ನಿಮ್ಮ ಸಮ್ಮುಖ ಬರುವಾಗ ಅನೇಕ ಸಹೋದರರನ್ನು ದೇವರೇ ಬಲಪಡಿಸ್ರಿ. ಈ ಆನ್ಲೈನ್ ಕ್ಲಾಸ್ ಕೂಡ ಆಶೀರ್ವದಿಸ್ರಿ. ಅನೇಕ ಸಹೋದರರು ಕೇಳುವಾಗ ನಿನ್ನ ಚಿತ್ತದಂತೆ ನಡೀಲಿಕ್ಕೆ ಕೃಪೆ ಮಾಡ್ರಿ. ಇಲ್ಲಿವರೆಗೂ ನಾವು ತಾಳ್ಮೆಯಿಂದ ಕೇಳಿ ಅರ್ಥ ಮಾಡ್ಕೊಂಡು ನಮ್ಮ ಹೃದಯ ಇಟ್ಕೊಂಡು ಅಪ್ಪ ಧ್ಯಾನಿಸುವಂತೆ ಬರೋ ವಾರವರ ತನಕ ದೇವರೇ ನಮ್ಮನ್ನು ಬಲಪಡಿಸಿ ನಮ್ಮ ಹೇಳ್ತಾ ಈ ಚಿಕ್ಕ ಪ್ರಾರ್ಥನೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತೀವಪ್ಪ. ನಮ್ಮ ಪರಲೋಕ ಹೋಗ್ತಾನೆ ದೇವರೇ. ಆಮೆನ್. ಥ್ಯಾಂಕ್ ಯು. Thank you, brother. Thank you, sister. ಎಲ್ಲ